ಇನ್ನು ನಿಮ್ಮ ಮಗಳು ಮದ್ವೆ ಆಗಿಲ್ವಾ? ಅನೇಕ ಗಂಡುಗಳನ್ನ ನೋಡಿದ್ರು ಯಾವ್ದು ಸೆಟ್ ಆಗಿಲ್ವಾ? ಹಾಗಿದ್ರೆ ನಿಮ್ಮ ಮಗಳು ಜಾತಕದಲ್ಲಿ ಯಾವ್ದಾದ್ರು ದೋಷ ಇದೆ ಅಂತ ತಿಳ್ಕೊಳ್ಬೇಕಾ? ಹಾಗಿದ್ರೆ ಈ ಕೂಡಲೇ ಆಸ್ಟ್ರೋಲೈಟ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಎಕ್ಸ್ಪರ್ಟ್ ಜೊತೆ ಮಾತಾಡಿ. ಮೊದಲ ಕರೆ ಉಚಿತ. ನಾಡಿನ ಸಮಸ್ತ ಸಿರಿಕನ್ನಡ ವೀಕ್ಷಕರಿಗೆ ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನನ್ನ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಇಂದು ಶುಕ್ರವಾರದ ವಿಶೇಷತೆ ಏನು? ಹಾಗೆ ತುಂಬಾ ಜನ ಪೋಷಕರಲ್ಲಿ ಒಂದು ಕಂಪ್ಲೇಂಟ್ ಇರುತ್ತೆ, ನಮ್ಮ ಮಕ್ಕಳು ಸರಿಯಾಗಿ ಓದೋದಿಲ್ಲ, ಅಂದ್ರೆ ಓದೋದ್ರಲ್ಲಿ ಆಸಕ್ತಿಯನ್ನ ತೋರಿಸೋದಿಲ್ಲ ಅಂತ ಹೇಳ್ಬಿಟ್ಟು. ಹಾಗಿದ್ರೆ ಪುಸ್ತಕವನ್ನ ಯಾವ ದಿಕ್ಕಿನಲ್ಲಿಟ್ರೆ ಮಕ್ಕಳು ಓದೋದ್ರಲ್ಲಿ ಆಸಕ್ತಿಯನ್ನ ತೋರಿಸ್ತಾರೆ ಅನ್ನೋದನ್ನ ಗುರುಗಳು ನಿಮ್ಗೆ ತಿಳಿಸ್ಕೊಡ್ತಾರೆ. ಜೊತೆಗೆ ನಿಮ್ಮ ಕರೆಯನ್ನೆಲ್ಲ ಸ್ವೀಕರಿಸಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ನೀಡೋದಕ್ಕೆ ಇಂದು ನಮ್ಮ ಜೊತೆ ಇದ್ದಾರೆ ಅಂತಾರಾಷ್ಟ್ರೀಯ ಜ್ಯೋತಿಷಿ ಪಂಡಿತ್ ದಿನೇಶ್ ಗುರುಗಳು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ತೆ, ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪರ್ಜ್ಯೋತಿ ನಮೋಸ್ತುತೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಗುರುಗಳೇ, ಇಂದಿನ ಪಂಚಾಂಗದ ವಿಶೇಷತೆಯನ್ನ ತಿಳಿಸ್ಕೊಳ್ಳಿ. ಸ್ಕ್ರೀನ್ ಮೇಲೆ ಬರ್ತಕ್ಕಂಥದ್ದು ನೋಡಿ. ಆಶ್ವಯುಜ ಮಾಸದಲ್ಲಿದ್ದೀವಿ. ಕೃಷ್ಣ ಪಕ್ಷ ಅಮಾವಾಸ್ಯೆಯಿಂದ ಅಮಾವಾಸ್ಯೆ ನಾವು ತಿಂಗಳು ತಗೊಳ್ಳೋದು ಯಾವಾಗಲೂ. ನಾರ್ತ್ ಇಂಡಿಯಾದಲ್ಲಿ ಅಂದರೆ ಉತ್ತರ ಭಾರತದಲ್ಲಿ ಪೌರ್ಣಮಿಯಿಂದ ಪೌರ್ಣಮಿ ತಗೊಳ್ತಾರೆ. ಇಲ್ಲಿ ನಾವು ಅಮಾವಾಸ್ಯೆಯಿಂದ, ದಕ್ಷಿಣ ಭಾರತದಲ್ಲಿ ಅಮಾವಾಸ್ಯೆಯಿಂದ ಸ್ಟಾರ್ಟ್ ಮಾಡಿ ಮುಂದಿನ ಅಮಾವಾಸ್ಯೆವರೆಗೂ ಒಂದು ತಿಂಗಳು ಅಂತ ತಗೊಳ್ತೀವಿ. ಇಲ್ಲಿ ಆಶ್ವಯುಜ ಮಾಸದ ಕೃಷ್ಣ ಪಕ್ಷದ ಷಷ್ಠಿ ತಿಥಿಲಿದ್ದೀವಿ. ಷಷ್ಠಿ, ತುಂಬ ಜನ ಷಷ್ಠಿಲಿ ಉಪವಾಸವನ್ನು ಮಾಡ್ತಕ್ಕಂಥದ್ದು ಮಾಡ್ತಾರೆ. ಏಕಾದಶಿಲಿ ಒಂದು ಉಪವಾಸವನ್ನು ಮಾಡಿದ್ರೆ ಷಷ್ಠಿಯಲ್ಲಿ ಒಂದು ಉಪವಾಸವನ್ನು ಬಹಳಷ್ಟು ಜನ ಮಾಡ್ತಾರೆ. ರಾತ್ರಿ 11 ಗಂಟೆವರೆಗೂ ಇರ್ತಕ್ಕಂಥದ್ದು. ಅದರಲ್ಲಿ ಬರ್ತಕ್ಕಂಥ 2 ಕರ್ಣಗಳು, ಗರಜ ಕರ್ಣ ಬೆಳಿಗ್ಗೆ 10:24 ಮುಗಿಯುತ್ತೆ. ಇನ್ನೊಂದು ವನಿಜ ಕರ್ಣ, ತಿಥಿಯ 2 ಭಾಗಗಳು ಕರ್ಣ, 23 ಅಂದರೆ 11 ಗಂಟೆಗೆ ಮುಗಿತಕ್ಕಂಥದ್ದು. ಹಾಗೆ ಇವತ್ತಿನ ನಕ್ಷತ್ರ ಪುನರ್ವಸು ನಕ್ಷತ್ರ, ವಿಶೇಷವಾಗಿರ್ತಕ್ಕಂಥ ನಕ್ಷತ್ರ. ಶ್ರೀರಾಮನ ನಕ್ಷತ್ರ ಅಂತ ಕರೀತಾರೆ ಪುನರ್ವಸು ನಕ್ಷತ್ರ. ಹಾಗೆ ಕೊನೆಯದಾಗಿ ಯೋಗ, ಸಿದ್ಧ ಯೋಗ, ಸಿದ್ಧ ಯೋಗ ಬರ್ತಕ್ಕಂಥದ್ದು. ಇಷ್ಟು ಇವತ್ತಿನ ಪಂಚಾಂಗದ ವಿಚಾರ. ಗುರುಗಳೇ, ಇವತ್ತಿನ ನಮ್ಮ ಮೊದಲಿನ ಕಾಲರ್ ರೆಡಿ ಇದ್ದಾರೆ. ರಾಮು ಅವರು ಮಧುಗಿರಿಯಿಂದ ಕರೆಯನ್ನ ಮಾಡಿದ್ದಾರೆ. ನಮಸ್ಕಾರ ರಾಮು ಅವರೇ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಮಗಳ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ನಿಮ್ಮ ಮಗಳ ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯವನ್ನ ತಿಳಿಸಿ. 28 12 2000. ಓಕೆ, ಹುಟ್ಟಿದ ಸಮಯ 12 ಗಂಟೆ 12 ನಿಮಿಷ ಮಧ್ಯಾಹ್ನ ಅಲ್ವಾ? ಹುಟ್ಟಿದ ಊರು ಯಾವುದು? ಮಧುಗಿರಿನೇ ಮೇಡಮ್. ಮಧುಗಿರಿ. ಏನ್ ಪ್ರಶ್ನೆ ಇತ್ತು? ಅವರು BA ಮಾಡಿದ್ದಾರೆ ಮೇಡಮ್. ಗೌರ್ಮೆಂಟ್ ಕೆಲ್ಸಕ್ಕೆ ಏನಾದ್ರು ಇದೆಯಾ ಅಂತ ಒಂದು ಇದು ಕೇಳ್ಬೇಕಾಯ್ತು. ಹಾಗೆ ಮದುವೆ ಬಗ್ಗೆ ಯಾವ್ದಾದ್ರು ಒಂದು ಪ್ರಶ್ನೆಯನ್ನ ನೀವು ಕೇಳ್ಬೇಕಾಗತ್ತೆ. ಓಕೆನಾ? ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ನೋಡಿ, ನೀವು BA ಅಂತ ಒಂದು ಒಳ್ಳೆ ಎಜುಕೇಶನ್ ಕೇಳ್ತಾ ಇದ್ದೀರಾ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಯಾವ ವಾಹಿನಿಲೂ ಬರದೇ ಇರತಕ್ಕಂಥ ವಾಹಿನಿಲಿ ಸಿರಿ ಕನ್ನಡದಲ್ಲಿ ಜ್ಯೋತಿಷ್ಯ ಹೇಳ್ಕೊಡ್ತೀವಿ ನಾವು, ಟೀಚಿಂಗ್ಗೆ. ಇದನ್ನ ಸ್ವಲ್ಪ ನೀವು ತಲೆಲಿಟ್ಕೋಬೇಕು. ಓಕೆ, ನಿಮ್ಗೂ ಆಗ್ಲಿ ನಿಮ್ಮ ಮಕ್ಳಿಗಾಗ್ಲಿ ಜ್ಯೋತಿಷ್ಯ ಕಲೀರಿ, ನಮ್ಮ ಹಿಂದೂ ಸಂಸ್ಕೃತಿ ಉಳಿಲಿ ಅಂತ ಹೇಳಿ ಅದನ್ನ ಮಾಡಬೇಕು. ನಮ್ದು ಒಂದು ರೀತಿ ಮಹಾನ್ ಸರಸ್ವತಿ ಇದ್ದಂಗೆ ವಿದ್ಯೆ. ನಾವು ಓದ್ತಕ್ಕಂಥ ಸಾಮಾನ್ಯ ವಿದ್ಯೆಗೆ ನಾವು ಸರಸ್ವತಿ ಅಂತೀವಿ. ನಮ್ಮ ಶಾಸ್ತ್ರಗಳು ಓದಿದ್ರೆ ಸರಸ್ವತಿಯ ಒಂದು ಸ್ವರೂಪ ಅಂತಾನೆ ಹೇಳ್ಬೋದು. ಇಲ್ಲಿ ಚಂದ್ರ ಇರ್ತಕ್ಕಂಥದ್ದು ಮಕರ ರಾಶಿಯಲ್ಲಿ ಶ್ರವಣ ನಕ್ಷತ್ರ ಅಂತ ನಾವು ಹೇಳ್ತೀವಿ. ಯಾವುದೇ ಒಂದು ಗೌರ್ಮೆಂಟ್ ಉದ್ಯೋಗ ಸಿಗಬೇಕು ಅಂತಂದ್ರೆ ಸೂರ್ಯ ಚಂದ್ರ ನಕ್ಷತ್ರ ಅಥವಾ ಸೂರ್ಯ ನಕ್ಷತ್ರದಲ್ಲಿರಬೇಕು. ಇಲ್ಲಿ ನಿಮಗೆ ಚಂದ್ರ ನಕ್ಷತ್ರದಲ್ಲಿ ಇದ್ದಾನೆ. ಸ್ವಲ್ಪ ಡಿಸ್ಪ್ಲೇ ಮಾಡಿ, ಡಿಸ್ಪ್ಲೇ ಬರಬೇಕಲ್ಲ, 1 ನಿಮಿಷ. ಡಿಸ್ಪ್ಲೇ ಆಗಿದೆ. ಸೊ ಸೂರ್ಯನ ನಕ್ಷತ್ರದಲ್ಲಿ ಅಥವಾ ಚಂದ್ರ ನಕ್ಷತ್ರದಲ್ಲಿ ಇರ್ತಕ್ಕಂಥದ್ದು ಅಂತ ನಾವು ಇಲ್ಲಿ ಹೇಳ್ತೀವಿ. ಸೊ ಇದರ ಪ್ರಕಾರ ನಾವು ನೋಡ್ಬೇಕು ಅಂತಂದ್ರೆ ಚಂದ್ರ ನಕ್ಷತ್ರದಲ್ಲಿರೋದ್ರಿಂದ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಗ್ಯಾರಂಟಿ ಇದೆ. ಅಂದ್ರೆ ಇವ್ರಿಗೆ ಗೌರ್ಮೆಂಟ್ ಸಿಗ್ತಕ್ಕಂಥದ್ದು ಇದೆ. 10 ಮತ್ತೆ 11ನೇ ಒಂದು ನೆಕ್ಸ್ಟ್ ನಾವು ನೋಡ್ಬೇಕಾಗಿರೋದು 10ನೇ ಮನೆ ಮತ್ತೆ 11ನೇ ಮನೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅದಿದೆಯಾ ಅಂತ ನೋಡಿದಾಗ 10 ಮತ್ತೆ 11 ಇರುವಾಗ ಖಂಡಿತ ಇವರಿಗೆ ಗೌರ್ಮೆಂಟ್ ಉದ್ಯೋಗ ಸಿಗುತ್ತೆ ಅಂತ ಇಲ್ಲಿ ಮೊದಲು ಹೇಳ್ತೀವಿ. ಆದ್ರೆ ಯಾವಾಗ ಸಿಗುತ್ತೆ ಅಂತ ಹೇಳ್ಬೇಕು ಅಂದ್ರೆ ಅವ್ರದ್ದು ಎಕ್ಸಾಮ್ ನೋಡ್ಬೇಕು. ಎಕ್ಸಾಮ್ ಅಲ್ಲಿ ಬರ್ತಕ್ಕಂಥ ದಶಾಭುಕ್ತಿಗಳು ನೋಡ್ಬೇಕು. ಸೊ ಇವರಿಗೆ ಸೂಕ್ತವಾಗಿರ್ತಕ್ಕಂಥದ್ದು 2 ಮುಖದ ರುದ್ರಾಕ್ಷಿ ಹಾಕಿ ಬಲಗೈ ಉಂಗುರದ ಬೆರಳಿಗೆ
ಒಂದು ಸೌತ್ ಆಫ್ರಿಕನ್ ರೂಬಿ ಅಂತ ಬರುತ್ತೆ, ಅದನ್ನು ಧರಿಸೋಕ್ಕೆ ಸಜೆಸ್ಟ್ ಮಾಡ್ತೀನಿ. ಹಾಗೆ ಆಸ್ಟ್ರೋಲೈಟ್ ಡೌನ್ಲೋಡ್ ಮಾಡ್ಕೊಳ್ಳಿ. ಎಕ್ಸಾಮ್ ಟೈಮ್ ಇರಬೇಕಾದ್ರೆ, ರಿಸಲ್ಟ್ ಟೈಮ್ ಬರೋ ಟೈಮಲ್ಲಿ ಒಂದು ಪ್ರಶ್ನಾಶಾಸ್ತ್ರ ಹಾಕಿ ನೋಡಿ, ಖಂಡಿತ ಬರುತ್ತೆ. ಮೊದಲ 7 ನಿಮಿಷ ನಿಮಗೆ ಉಚಿತ. ಆಸ್ಟ್ರೋಲೈಟ್ ಡೌನ್ಲೋಡ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕೆ. ಹಾಗೆ ನಮ್ಮ ಮುಂದಿನ ಕಾಲರ್ ಯಾರು ಅಂತ ನೋಡೋಣ. ನಮಸ್ಕಾರ. ಹಲೋ, ನಮಸ್ಕಾರ. ನಿಮ್ಮ ಹೆಸರು? ಹಲೋ, ಅನಿತಾ ಅಂತ. ಅನಿತಾ, ಅನಿತಾ ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಮಗಳ ಬಗ್ಗೆ. ನಿಮ್ಮ ಮಗಳ ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯ ಗೊತ್ತಿದ್ಯಾ? ಗೊತ್ತುಂಟು. ಹೇಳಿ ಹೇಳಿ. 6/1/2006. 6/1/2006. ಹುಟ್ಟಿದ ಸಮಯ 6:25. 6:25. ಬೆಳಿಗ್ಗೆನ ಅಥವಾ ಸಂಜೆನ? ಬೆಳಿಗ್ಗೆ. ಸಾಯಂಕಾಲ. ಸಾಯಂಕಾಲ 6:25. ಹುಟ್ಟಿದ ಸ್ಥಳ ಯಾವುದು? ಇದು ಪುತ್ತೂರು. ಪುತ್ತೂರು. ಏನ್ ಸಮಸ್ಯೆ ಇತ್ತು? ಏನ್ ಪ್ರಶ್ನೆ? ಆರೋಗ್ಯ ಸಮಸ್ಯೆ. ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ನಮಸ್ಕಾರ. ನಮಸ್ತೆ ಗುರುಜಿ. ನಿಮ್ಮ ಮಗಳಿಗೆ ಈಗ 18 ವರ್ಷ ನಡೀತಾ ಇದೆ. ಚಂದ್ರ ಮೀನರಾಶಿಯಲ್ಲಿ ಇರ್ತಕ್ಕಂಥದ್ದು, ರೇವತಿ ನಕ್ಷತ್ರ. ಸದ್ಯಕ್ಕೆ ಪ್ರಸ್ತುತ ನಡೀತಾ ಇರ್ತಕ್ಕಂಥದ್ದು ಕೇತು ದಶ. ಕೇತು ದಶದಲ್ಲಿ ಆರೋಗ್ಯವನ್ನ ನಾವು ನೋಡ್ಬೇಕು ಅಂತಂದ್ರೆ ಇಲ್ಲಿ ನಾವು ಹೆಲ್ತ್ ಅನ್ನ ಹಾಕಿ ನೋಡ್ತೀವಿ. 6ನೇ ಮನೆ, 8ನೇ ಮನೆ, ಮತ್ತೆ 10ನೇ ಮನೆ, 4ನೇ ಮನೆ ಆರೋಗ್ಯದಲ್ಲಿ ಸ್ವಲ್ಪ ಡೌನ್ ಇದೆ ಕೇತುವಿನ ಕಾಂಬಿನೇಷನ್ ಅಲ್ಲಿ ಅಂತ ತೋರಿಸ್ತಾ ಇದೆ. ಕೇತು ಆದ್ಮೇಲೆ ಶುಕ್ರ ಬಂದಾಗ ಸ್ವಲ್ಪ ಮಟ್ಟಿಗೆ ಚೇತರಿಕೆ, ಅಂದ್ರೆ 2027ವರೆಗೂ ಸ್ವಲ್ಪ ಆರೋಗ್ಯದ ಸಮಸ್ಯೆ ಕಾಡ್ತಾ ಇರುತ್ತೆ. ಪೀರಿಯಡ್ಸ್ ಕರೆಕ್ಟ್ ಆಗಿ ಆಗ್ತಾ ಇದೆಯಾ? ಆಗ್ತಾ ಉಂಟು ಸರ್. ಸೊ ಪೀರಿಯಡ್ಸ್ ಏನ್ ತೊಂದರೆ ಇಲ್ಲ. ಅದು ಬಿಟ್ಟರೆ ಬೇರೆ ಏನ್ ಸಮಸ್ಯೆ? ಕೆಮ್ಮು ಬಂದ್ರೆ ಉಂಟಲ್ಲ, ಇದು ರಾತ್ರಿ ನಿದ್ದೆಯಲ್ಲಿ ಇನ್ಫೆಕ್ಷನ್. ಕೇತು ಇಸ್ ದಿ ಪ್ಲಾನೆಟ್ ಫಾರ್ ಇನ್ಫೆಕ್ಷನ್ಸ್. ಮತ್ತೆ ರಾಹು ಕೇತುಗಳು ಪೀರಿಯಡ್ಸ್ ಸ್ವಲ್ಪ ಸಮಸ್ಯೆ ಕೊಡ್ತಕ್ಕಂಥದ್ದು, ಇನ್ಫೆಕ್ಷನ್ಸ್ ಕೊಡ್ತಕ್ಕಂಥದ್ದು. ಇಷ್ಟು ಗ್ರಹ ಕೇತು ಕೊಡ್ತಕ್ಕಂಥದ್ದು. ಇರ್ತಕ್ಕಂಥ ಗ್ರಹ ಗುರುವಿನ ಕಾಂಬಿನೇಷನ್ ಬರುತ್ತೆ. ಒಂದು ಈಜೋ ಅನ್ನೋದು ಒಂದು ವರ್ಡ್ ಇದೆ. ಈಜೋ ಅಂತ ಒಂದು ಮಂತ್ರ ಹೇಳ್ಕೋಬೇಕು. ಈಜೋ ಮಲ್ಕಕ್ಕಿನ ಮುಂಚೆ ಈಜೋ 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 ಅಂತ ಹೇಳ್ಕೊಂಡು ಮಲ್ಕೊಳ್ಳೋಕ್ಕೆ ಸಜೆಸ್ಟ್ ಮಾಡ್ತೀನಿ. ಹಾಗೆ ಕಡಲೆಕಾಳನ್ನ ದಾನ ಮಾಡಿ 2 ಮುಖದ ರುದ್ರಾಕ್ಷಿಯನ್ನ ಕೊರಳಿಗೆ ಹಾಕಿಸಿ ಕೈಲಾಶ ಯಂತ್ರ ಸ್ಥಾಪನೆ ಮಾಡಿ. ಒಳ್ಳೇದಾಗತ್ತೆ. ಧನ್ಯವಾದಗಳು ಮಾ, ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನು ಮಾಡಿದ್ದಕ್ಕೆ. ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ನಿಮ್ಮ ಹೆಸರು? ಶಿವಕುಮಾರ್. ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ. ಶಿವಕುಮಾರ್ ಮೇಡಮ್. ಶಿವಕುಮಾರ್. ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಬಗ್ಗೆನೇ ಮೇಡಮ್. ನಿಮ್ಮ ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯ ತಿಳಿಸಿ. ಜನ್ಮ ದಿನಾಂಕ 23/12. 1983 ಮೇಡಮ್. 1983. ಹುಟ್ಟಿದ ಸಮಯ ಬೆಳಿಗ್ಗೆ 10:55 ಮೇಡಮ್. 10:55. ಹುಟ್ಟಿದ ಸ್ಥಳ ಯಾವುದು? ಮೈಸೂರು ಮೇಡಮ್. ಮೈಸೂರು. ಏನ್ ಪ್ರಶ್ನೆ ಇತ್ತು? ಮದುವೆ ಬಗ್ಗೆ ಕೇಳ್ಬೇಕು ಮೇಡಮ್. ಮದ್ವೆ ಬಗ್ಗೆ ಕೇಳ್ಬೇಕಾ? ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ನಮಸ್ಕಾರ. ನಮಸ್ತೆ ಗುರುಗಳೇ. ಏನು ಈ ಜನ್ಮದಲ್ಲಿ ಮದುವೆ ಆಗ್ಬೇಕು ಅಂತಿದ್ದೀರಾ ಇಲ್ವೋ? ಗುರುಗಳೇ. ಯಾಕೆ ನಿಮ್ಗೆ ಹುಡುಗಿ ಯಾರು ಕೊಡಲ್ಲ ಅಂತ ಹೇಳ್ತಾ ಇದಾರಾ, ಅಥವಾ ಯಾಕೆ ಕೊಡಲ್ವಂತೆ? ಕೈ ಕಾಲೆಲ್ಲ ನೆಟ್ಟಗಿದ್ಯಾ? ಎಲ್ಲ ಇದೆ ಇವ್ರ ಹತ್ರ. ನಮ್ಮದ್ರ ಎಲ್ಲ ಇದೆ ಸರ್. ಎಲ್ಲ ಇದ್ರು ಯಾಕೆ ಬರ್ತಾ ಇಲ್ಲ? ಏನ್ ಕೆಲಸ ಮಾಡ್ತಾ ಇದ್ದೀರಾ? ಪ್ರೈವೇಟ್ ಕೆಲಸ. ಶುಕ್ರನ ಕಾಂಬಿನೇಷನ್ 9, 10, 10. ಯಾಕೆ ನಿಮ್ ಮನೇಲಿ ಬಂದಿರೋದೆಲ್ಲ ಒಪ್ಕೊಳ್ಳೋದಿಲ್ಲ? ನೋಡಿ, ನಿಮ್ ಮನೇಲಿ 10ನೇ ಮನೆ, ಆಮೇಲೆ 9ನೇ ಮನೆ, ಹಿರಿಯರ ಇನ್ವಾಲ್ವ್ಮೆಂಟ್. ನಾವೇನ್ ಮಾಡೋದು? ನೀವು ಹೋಗ್ಬಿಟ್ಟು ನಿಮ್ಮ ತಂದೆ ತಾಯಿ ಒಪ್ಕೋತಾರ ಬಿಡ್ತಾರ? ನೀವು ಜೈ ಅನ್ಬಿಡಿ ದೇವಸ್ಥಾನದಲ್ಲಿ. ಏನು ವರಿ ಮಾಡಬೇಡಿ. ಓಂ ಶ್ರೀಂ ಶ್ರೀಯೈ ನಮಃ ಅಂತ ಹೇಳ್ಕೊಳ್ಳಿ ಮೊದಲು. ಓಂ ಶ್ರೀಂ ಶ್ರೀಯೈ ನಮಃ. ಅರ್ಶನದ ಕೊಂಬು ಪ್ರತಿ ಗುರುವಾರ 3 ತಿಂಗಳು ದಾನ ಮಾಡಿ. ಅರ್ಥ ಆಯ್ತಲ್ಲ? ಹಾಗೆ ಎಮರಾಲ್ಡ್ ಹಾಕೊಳ್ಳಿ, ಒಳ್ಳೇದಾಗುತ್ತೆ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕೆ. ಹಾಗೆ ವೀಕ್ಷಕರೇ, ಇದೇ ತಿಂಗಳು 23ನೇ ತಾರೀಕಿಂದ ಜ್ಯೋತಿಷ್ಯ ಶಾಸ್ತ್ರದ ಆನ್ಲೈನ್ ತರಗತಿಗಳು ಪ್ರಾರಂಭವಾಗುತ್ತೆ. ಟಿವಿ ಸ್ಕ್ರೀನ್ ಮೇಲೆ ನಂಬರ್ ಬರುತ್ತೆ. ಆ ನಂಬರ್ಗೆ ಕರೆಯನ್ನು ಮಾಡಿ ಇನ್ನಷ್ಟು ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ. ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಕೂಡ ಮತ್ತೊಮ್ಮೆ ನನ್ನ ಪ್ರೀತಿಯ ಸ್ವಾಗತ. ಗುರುಗಳೇ, ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ಹಲೋ ಪ್ರಸಾದ್ ಅವರೇ, ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಮಗನ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ಮಗನ ಶಾಸ್ತ್ರಕ್ಕೆ ಹೋಗ್ತೀನಿ. ಒಂದು ಸಂಖ್ಯೆಯನ್ನ ಸೆಲೆಕ್ಟ್ ಮಾಡಿ, 1ರಿಂದ 249 ಒಳಗಿನ.
95 ಮೇಡಮ್. 95. ಏನ್ ಪ್ರಶ್ನೆ ಇತ್ತು? ಮದುವೆ ಆಗಿದೆ ಮೇಡಮ್, ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ, ಅದಕ್ಕೋಸ್ಕರ ಕೇಳೋಣ ಅಂತ ಮೇಡಮ್, ಮುಂದೆ ಹೆಂಗಿರುತ್ತೆ ಲೈಫ್ ಅಂತ ಹೇಳಿ. ಯಾರ ಮಧ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ? ಅವರಿಬ್ರು ಮಧ್ಯೆ ಗಂಡ ಹೆಂಡತಿ, ಮಗ ಮತ್ತೆ ಪಕ್ಕದ ಮನೆ. ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ಪಕ್ಕದ ಮನೆ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ. 7ನೇ ಮನೆ ಶುಕ್ರನ ಕಾಂಬಿನೇಷನ್ ನೋಡೋಣ. ಹಾಗೆ ಗಂಡ ಹೆಂಡತಿ ಅಂತಂದಾಗ 7ನೇ ಮನೆ ನೋಡ್ತೀವಿ. ನಿಮ್ಮ ಮಗನ ಬಗ್ಗೆ ಕೇಳಿ. ಮಗ ಸರ್, ಮಗನ ಒಂದು ಕಸ್ಪಲ್ಲಿ ನೋಡ್ಬೇಕು ಅಂದ್ರೆ 5ನೇ ಮನೆ ಸ್ವಲ್ಪ ವಿಚಾರಗಳನ್ನ ನಾವು ನೋಡ್ಬೋದಾಗುತ್ತೆ. 5ನೇ ಕಸ್ಪು ಚಂದ್ರ ಬಂದಿದೆ. ಆ ಚಂದ್ರನಲ್ಲಿ ಒಂದ್ ಸ್ವಲ್ಪ ಆಲ್ರೆಡಿ ಸಪರೇಷನ್ ಅಲ್ಲಿ ಕೂತಿದ್ದಾರೆ ಸರ್. ಇಬ್ರು ಒಂದೇ ಮನೇಲಿ ಕೂಡ ಜೊತೆಲಿದ್ರು ಸಪರೇಷನ್ ಇದ್ದಾರೆ ಅಂತ. 8ನೇ ಮನೆ ಅಂದ್ರೆ ಸಪರೇಷನ್ ಇದ್ದಾರೆ. ಡೆಲಿವರಿಗೆ ಅಂತ ಹೋದ್ರೆ ಇನ್ನೂ ಬಂದಿಲ್ಲ ಸರ್. ಅಷ್ಟೇ, ಸಪರೇಷನ್. ಡೆಲಿವರಿ ಆಯ್ತಾ? ಡೆಲಿವರಿ ಆಯ್ತು ಸರ್, ಗಂಡು ಮಗು ಆಗಿದೆ, 7 ತಿಂಗಳು, ಬರ್ತಾ ಇಲ್ಲ. ಶುಕ್ರನ ಕಾಂಬಿನೇಷನ್ ಅಲ್ಲಿ ಡಿವೋರ್ಸ್ ಹೋಗಲ್ಲ, ಬರೋದಿಲ್ಲ ಅಂತಾನೆ ಕೂತಿರ್ತಾರೆ. ಇದು ಏನ್ ಮಾಡಿದ್ರು ಕೂಡ ಇದು ವಿಧಿ ಬರಹ ಅಂತ ಹೇಳಿ ಅವರೆಲ್ಲ ಈಗ ನಾಟಕ ಶುರು ಮಾಡ್ತಾರೆ. ಬೇಕಾದ್ರೆ ನೋಡಿ, ಈ ಕಾಂಬಿನೇಷನ್ ನಾನು ಹೇಳ್ತೀನಿ. ಬೇರೆ ಮನೆ ಮಾಡಿ, ಮನೆ ಹತ್ರ ಮಾಡಿ, ನಮ್ಮನೆ ಪಕ್ಕದಲ್ಲೇ ಮಾಡಿ, ನಾವು ಇಲ್ಲೇ ನೋಡ್ಕೊಳ್ಳಿ. ಅದು ಮಾಡಿದ್ರು ಕೂಡ ನೀವು ಮುಂದೆ ಇವೆಲ್ಲ ಮಾಡ್ತೀರಾ. ಇವೆಲ್ಲ ಮಾಡಿದ್ರು ಕೂಡ ಅವರಿಗೆ ಮೈಂಡ್ ಅಲ್ಲಿ ವೈವಾಹಿಕ ಜೀವನದಲ್ಲಿ ಇರ್ತಕ್ಕಂಥ ಒಂದು ತಲೆ ಒಂದ್ ಸ್ವಲ್ಪ ಸಪರೇಷನ್ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಇದಕ್ಕೆ ಮೂಲ ಕಾರಣ ಏನು ಅಂತಂದ್ರೆ ಅವರ ತಂದೆ ತಾಯಿಗಳೇ. ಅವರ ತಂದೆ ತಾಯಿನೇ ಮೂಲ ಕಾರಣ. ಅವರು ಬ್ರೈನ್ ಫೀಡ್ ಮಾಡ್ತಾರೆ. ಯಾಕಂದ್ರೆ ಸೂರ್ಯನ ವಿಚಾರದಲ್ಲಿ ಬಂದಾಗ, ಸೂರ್ಯ ಅಂದ್ರೆ ಒಂದು ರೀತಿ ತಂದೆ ತಾಯಿ ಇದ್ದಂಗೆ. 2ನೇ ಮನೆ ಅವ್ರು ಬಿಟ್ಕೊಡಲ್ಲ. ಅಲ್ಲಿ ಹೋಗ್ಬೇಡ, ಹಂಗೆ ಹಿಂಗೆ ಹಿಂಗೆ ಹಂಗೆ ಇವೆಲ್ಲ ಬರ್ತವೆ. ಗ್ರಹಗಳು ಹೇಳ್ಬಿಡ್ತವೆ ಅವ್ರ ಮನೇಲಿ ಏನ್ ನಡೀತದೆ ಅಂತ. ನಾನು ವೀಕ್ಷಕರಿಗೆ ಹೇಳ್ತೀನಿ, ನೀವು ಯಾವ ಜ್ಯೋತಿಷ ಕಾರ್ಯಕ್ರಮ ನೋಡ್ಬಿಡಿ, ಇದೊಂದು ನೋಡಿ, ಪರ್ಫೆಕ್ಟ್ ಆಗಿ ಹೇಳ್ತೀವಿ, ಪರ್ಫೆಕ್ಟ್ ಉತ್ತರ ಸಿಗ್ತದೆ. ಸರಿ ಹೋಗುತ್ತೋ ಬಿಡುತ್ತೋ ಅದು ಹಣೆ ಬರದ ಮೇಲೆ ಬರುತ್ತೆ, ನಾವು ಸರಿ ಮಾಡೋಕ್ಕಾಗೋದಿಲ್ಲ ಅದು. ಆದ್ರೆ 100% ನಾವು ಹೇಳೋವಂಥ ಒಂದು ವಿಚಾರ ನಿಮಗೆ ಯಾವ ಒಂದು ಪ್ರೋಗ್ರಾಮಲ್ಲೂ ಸಿಗಲ್ಲ, ಎಲ್ಲಿ ಜ್ಯೋತಿಷತ್ರ ಹೋಗೋ ಸಿಗಲ್ಲ. ಪರ್ಫೆಕ್ಟ್ ಆಗಿರೋದು ಒಂದೇ ಒಂದಂದ್ರೆ ನಕ್ಷತ್ರ ನಾಡಿ. ನೀವುಗಳು ಜಾಸ್ತಿ ಇದು ಇದಕ್ಕೆ ದಾನ ಮಾಡಕ್ ಸಜೆಸ್ಟ್ ಮಾಡ್ತೀನಿ. ಮೂಲಂಗಿ ದಾನ ಮಾಡ್ತಾರೆ, ಒಂದು 50% ಕಮ್ಮಿ ಆಗ್ಬೋದು ಅಷ್ಟೇ. ಆದ್ರೆ ನಿಮ್ಮ ಮಗನಿಗೆ ಒಂದು ರೂಬಿದು ಪೆಂಡೆಂಟ್ ಹಾಕ್ಸಿ, ಇದರಲ್ಲಿ ಒಂದು 50% ಸರೋಗ್ಬೋದು ಅಷ್ಟೇ. ಬಟ್ ಇದು ಹಣೆ ಬರಹ ಹೇಳ್ಬಿಡುತ್ತೆ, ಬಟ್ ಕಷ್ಟ. ನೋಡಿ, ನಾನು ಜ್ಯೋತಿಷದಲ್ಲಿ ಯಾವಾಗಲೂ ಹೇಳ್ತಾ ಇರ್ತೀನಿ ಒಂದು ವಿಚಾರ, ಎಲ್ಲರಿಗೂ ಹೇಳ್ತೀನಿ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನು ಅಂತಂದ್ರೆ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಹಾರ ಅನ್ನೋದು ಬಹಳನೇ ಕಷ್ಟ. ನಾನು ನಿಮಗೆ ಸಾರಿ ಹೇಳ್ತೀನಿ, ಯಾರ್ಯಾರು ವೀಕ್ಷಕರು ನೋಡ್ತಾ ಇದ್ದೀರಾ, ಪರಿಹಾರ ಅನ್ನೋದು ಬಹಳ ಕಷ್ಟ. ಟೈಮಿಂಗ್ ನೋಡಕ್ ಮಾತ್ರ ಜ್ಯೋತಿಷ್ಯ ಇರೋದಷ್ಟೇ. ಜ್ಯೋತಿಷ್ಯ ಅಂದ್ರೆ ಸಮಯ. ನನ್ನ ಕೆಲಸ ಯಾವಾಗ ಸಿಗುತ್ತೆ? ಸಮಯ. ಮದುವೆ ಯಾವಾಗುತ್ತೆ? ಸಮಯ. ಮದುವೆ ಆದ್ಮೇಲೆ ಕಿತ್ತಾಡ್ತಾ ಇರ್ತಾರೆ. ಡಿವೋರ್ಸ್ ಯಾವಾಗತ್ತೆ? ಸಮಯ. ಮಕ್ಕಳು ಯಾವಾಗತ್ತೆ? ಸಮಯ. ಫಾರಿನ್ಗೆ ಯಾವಾಗ ಹೋಗ್ತೀನಿ? ಸಮಯ. ಯಾವಾಗ ಸಾಯ್ತೀನಿ? ಸಮಯ. ಅಷ್ಟೇ. ದೇರ್ ಇಸ್ ನೋ ಆಕ್ಚುಯಲ್ ರೆಮಿಡಿ. ಕಾಂಬಿನೇಷನ್ ಗುಡ್ ಇದ್ರೆ ರೆಮಿಡಿ ಕೊಟ್ರೆ ಎನ್ಹ್ಯಾನ್ಸ್ ಆಗುತ್ತೆ. ಬ್ಯಾಡ್ ಇದ್ರೆ ಖಂಡಿತ ಆಗಲ್ಲ. ಆ ಥರ ಏನಾದ್ರು ರೆಮಿಡಿ ಇದ್ದಿದ್ರೆ ಇವತ್ತು ನಾವುಗಳೆಲ್ಲ ಮಂತ್ರಗಳು, ಪೂಜೆಗಳು, ಅದು ಇದು ಎಲ್ಲ ಹಾಕೊಂಡು ಕೋಟ್ಯಾಧೀಶರು ಆಗ್ಬಿಡ್ತಾ ಇದ್ರು. ಅರ್ಚಕರು, ಪುರೋಹಿತರು ಎಲ್ಲ ಕೋಟ್ಯಾಧೀಶರು ಆಗ್ಬಿಡ್ತಾ ಇದ್ರು. ಅವ್ರದ್ದೆಲ್ಲ ಸುಭಿಕ್ಷವಾಗಿ ಹೋಗಿರೋದು, ಎಲ್ಲ ಮದುವೆ ಆಗ್ಬಿಡೋದು. ಎಷ್ಟೋ ಪುರೋಹಿತರು ಮದುವೆನೇ ಆಗಿಲ್ಲ. ಇದನ್ನ ಫಸ್ಟ್ ನೀವು ವೀಕ್ಷಕರ ತಲೆಯಲ್ಲಿ ಇಟ್ಕೊಳ್ಳಿ. ಫೇಟ್ ಆಫ್ ಎ ಪರ್ಸನ್ ಕೆನಾಟ್ ಬಿ ಚೇಂಜ್ಡ್. ಹಿಂಗಿದೆ, ನೆಕ್ಸ್ಟ್ ಏನ್ ಮಾಡ್ಬೇಕು? ಶುಡ್ ಐ ಟೇಕ್ ಎ ಸ್ಟ್ಯಾಂಡ್? ಇವಳು ಬರಲ್ಲ ಅಂದ್ರೆ ಎಸ್, ಕಟ್ ಆಫ್, ಕೇಸ್ ಹಾಕ್ಬೇಕು, ನೋಡ್ಬೇಕು. ಬರ್ಲಿಲ್ವಾ ನೆಕ್ಸ್ಟ್, ಅಷ್ಟೇ. ಇದು ಬರ್ದಿರುತ್ತೆ, ಅದು ಬಂದಿಲ್ಲ. ಈ ವಯಸ್ಸಾಗಿರ್ತಕ್ಕಂಥವ್ರು ಎಳ್ದಾಡ್ತಾ ಇರ್ತಾರೆ, ಅವಳು ಬಂದಿಲ್ಲ, ಇವಳು ಬಂದಿಲ್ಲ ಅಂತ. ಅವರು ಹಿಂಸೆಲಿರ್ತಾರೆ, ಮಕ್ಕಳನ್ನು ಹಿಂಸೆಲಿರ್ತಾರೆ. ವಿ ಕಾಂಟ್ ಡೂ ಎನಿಥಿಂಗ್. ದಟ್ ಇಸ್ ಫೇಟ್. ಮೂವ್ ಆನ್ ಅಷ್ಟೇ. ಅದಕ್ಕೆ ಜ್ಯೋತಿಷ್ಯ ಸುಳ್ಳಲ್ಲ. ಜ್ಯೋತಿಷ್ಯದಲ್ಲಿ ಬರ್ತಕ್ಕಂಥ ರೆಮಿಡೀಸ್ ಇದೆಯಲ್ಲ, ಕುಕ್ಕೆಗೆ ಹೋಗಿ ಬನ್ನಿ, ಕಾಳಾಸ್ತಿಗೆ ಹೋಗಿ ಬನ್ನಿ ಅಂತ ವೇಷ ಹಾಕೊಳ್ತಾರಲ್ಲ, ಅವರು ಫಸ್ಟ್ ಸುಳ್ಳು ಹೇಳೋರು. ಅವ್ರ ನಾಲಿಗೆಯಲ್ಲಿ ಬರೀ ರಾಹುವಿನ ತತ್ವನೇ ಓಡ್ತಾ ಇರುತ್ತೆ, ಗುರುವಿನ ತತ್ವ ಓಡ್ತಾ ಇರಲ್ಲ. ಯಾರು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಬರಲಿ, ನಾನು ಡಿಬೇಟ್ ಮಾಡಕ್ ರೆಡಿ ಇದ್ದೀನಿ. ನಮ್ಮ ಹಾರಸ್ಕೋಪ್ ಹಾಕ್ತೀವಿ, ಅವರು ಹಾರಸ್ಕೋಪ್ ಹೋಗ್ಲಿ, ಅವ್ರು ಪೂಜೆ ಮಾಡಿ ನಾನು ಚಾಲೆಂಜ್ ಮಾಡ್ತೀನಿ. ಅವ್ರ ಹಾರಸ್ಕೋಪಲ್ಲಿ ನೆಗೆಟಿವ್ ಬಂದ್ರೆ ಪೂಜೆ ಮಾಡಿಸಿ ಚೇಂಜ್ ಮಾಡ್ಬಿಡ್ಲಿ, ನೋಡೋಣ. ಈ ಜ್ಯೋತಿಷ್ಯನೇ ಬಿಟ್ಬಿಡ್ತೀನಿ ನಾನು ಹೇಳೋದನ್ನ. ನಾನು 30 ವರ್ಷದಿಂದ ನೋಡಿದ್ದೀನಿ. ಹಣೆ ಬರನ ಬದಲಾಯಿಸಕ್ ಬಹಳನೇ ಕಷ್ಟ. ಸುಮ್ಮನೆ ಇವೆಲ್ಲ ನಾಟಕ. ಕದಳಿ ವಿವಾಹ, ಕುಂಭ ವಿವಾಹ, ಇವೆಲ್ಲ ಬರೀ ನಾಟಕ. ಆ ನಾಟಕಕ್ಕೆ ನೀವುಗಳು ಮಾರೋಗ್ತಾ ಇದ್ದೀರ ಅಷ್ಟೇ. ನೀವುಗಳು ಬದಲಾಗಿ ಕಲೀರಿ ಅಂತ ಅದಕ್ಕೆ ಹೇಳ್ತಾ ಇರೋದು. ಕಲಿತಾಗ ಇದಿಲ್ಲ ನನ್ನ ಜೀವನದಲ್ಲಿ, ಇದು ಇದೆ ಅಷ್ಟೇ, ಅದರಲ್ಲಿ ಮುಂದೆ ಹೋಗ್ತಾ ಇರ್ಬೇಕು ಅಷ್ಟೇ. ದಟ್ ಈಸ್ ಎಂಡ್.
ಗುರುಗಳೇ ನಿಜವಾಗ್ಲೂ ಅದ್ಭುತವಾದ ಮಾತನ್ನ ಹೇಳಿದ್ರಿ. ನಮ್ಮ ವೀಕ್ಷಕರೆಲ್ಲ ಒಂದ್ಸಲ ಇವಾಗ ಕರೆಕ್ಟ್ ಆಗಿ ಟಿವಿ ನೋಡ್ತಾ ಇರ್ತಾರೆ, ಅಷ್ಟು ಅದ್ಭುತವಾಗಿ ನೀವು ಮಾತನ್ನ ಹೇಳಿದ್ರಿ. ಹಾಗೆ ಜ್ಯೋತಿಷ್ಯ ಶಾಸ್ತ್ರದ ಆನ್ಲೈನ್ ಕ್ಲಾಸಿನ ಕುರಿತಾಗಿ ದಿನೇಶ್ ಗುರುಗಳ ಶಿಷ್ಯಂದಿರು ಒಂದಿಷ್ಟು ತಮ್ಮ ಅಭಿಪ್ರಾಯವನ್ನ ಹಂಚ್ಕೊಂಡಿದ್ದಾರೆ. ಬನ್ನಿ ಅದರ ಒಂದು ವಿಡಿಯೋನ ನೋಡ್ಕೊಂಡ್ ಬರೋಣ. ನನ್ನ ಹೆಸರು ರಾಜೇಶ್ವರಿ, ನಮ್ದು ಮರೂರು, ಮಾಗಡಿ ತಾಲೂಕು, ರಾಮನಗರ ಡಿಸ್ಟ್ರಿಕ್ಟ್. ನಕ್ಷತ್ರ ನಾಡಿ ತುಂಬಾ ಚೆನ್ನಾಗಿರೋ ಒಂದು ಸಬ್ಜೆಕ್ಟ್. ನಾವು ಸೈನ್ಸ್ ನ ತುಂಬಾ ಚೆನ್ನಾಗಿದೆ ಸಬ್ಜೆಕ್ಟ್ ಅಂತ ಬಿಕಾಸ್ ಆಫ್ ನಮ್ಗೆ ರೀಸನ್ಸ್ ಗೊತ್ತಿರುತ್ತೆ. ಸೈನ್ಸ್ ಇಸ್ ದ ವೆರಿ ಬೆಸ್ಟ್ ಸಬ್ಜೆಕ್ಟ್ ಅಂತ ಹೇಳ್ತೀವಿ. ಹಾಗೆ ಒನ್ ಆಫ್ ದ ಸೈನ್ಸ್ ಅಲ್ಲಿ ಒನ್ ಆಫ್ ದ ಸಬ್ಜೆಕ್ಟ್ ಅಂದ್ರೆ ನಕ್ಷತ್ರ ನಾಡಿ ಅಂತ ಹೇಳ್ಬೋದು. ಇಟ್ಸ್ ದ ವೆರಿ ಗುಡ್ ಸಬ್ಜೆಕ್ಟ್. ನಾವು ಯಾವ ರೀತಿ ಲೈಫ್ ನ ಲೀಡ್ ಮಾಡ್ಬೇಕು, ಯಾವಾಗ ಹೇಗಿರ್ಬೇಕು ಅಂತ ತುಂಬಾ ಚೆನ್ನಾಗಿ ಲೀಡ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಗುರುಜಿ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ, ತುಂಬಾ ಪೇಶನ್ಸ್ ಇಂದ ಹೇಳ್ಕೊಡ್ತಾರೆ. ಇವಾಗ ಊಟನ ಹಾಕೊಂಡ್ಬಂದು ತಟ್ಟೆ ಕೊಡ್ತಾರೆ ಪೇರೆಂಟ್ಸ್, ಬಟ್ ಇವರು ತಿನ್ಸಿದ್ದಾರೆ, ಅದನ್ನ ತಿಂದು ಜೀರ್ಣ ಮಾಡ್ಕೊಂಡು ಅದರಲ್ಲಿರೋ ಶಕ್ತಿನ ಉಪಯೋಗಿಸ್ಕೊಂಡು ಲೈಫ್ ಲೀಡ್ ಮಾಡೋದು ನಮ್ ಕೈಲಿದೆ. ಸೊ ಎಲ್ರಿಗೂ ಬೇಕಾಗಿರೋ ತುಂಬಾ ಒಳ್ಳೆ ಸಬ್ಜೆಕ್ಟ್, ಎಲ್ರು ಕಲಿಬೇಕು. ಅದರಲ್ಲಿ ಯಂಗ್ಸ್ಟರ್ಸ್ ಯಾವ ರೀತಿ ಇರ್ಬೇಕು ನೆಕ್ಸ್ಟ್ ಜೀವನದಲ್ಲಿ, ಯಾವ ಟೈಮ್ ಬಂದಾಗ ಹೇಗಿರ್ಬೇಕು, ಹೇಗ್ ಚೇಂಜ್ ಮಾಡ್ಕೋಬಹುದು. ಲೈಫ್ ಚೇಂಜ್ ಮಾಡ್ಕೊಳಕ್ ಆಗಲ್ಲ, ಬಟ್ ಯಾವ ರೀತಿ ನಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದು ನಮ್ ಕೈಲಿದೆ. ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ, ಎಲ್ರು ಕಲಿತೆ ತುಂಬಾ ಒಳ್ಳೇದು. ಸೊ ದಿಸ್ ಇಸ್ ಮೈ ಗುಡ್ ಒಪಿನಿಯನ್. ಥ್ಯಾಂಕ್ಸ್ ಟು ಗುರುಜಿ ಅಂಡ್ ನಕ್ಷತ್ರ ನಾಡಿ ಟೀಮ್. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ನೀವು ಕೂಡ ಆದಷ್ಟು ಬೇಗ ಜ್ಯೋತಿಷ್ಯ ಶಾಸ್ತ್ರದ ಆನ್ಲೈನ್ ತರಗತಿಗೆ ಸೇರ್ಪಡೆ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಗುರುಗಳೇ ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ. ರುದ್ರಮ್ಮ ಅವರು, ನಮಸ್ಕಾರ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ನಿಮ್ಮ ಮಗನ ಜನ್ಮ ದಿನಾಂಕವನ್ನ ತಿಳಿಸಿ. 23/2/2009. 2009. ಹುಟ್ಟಿದ ಸಮಯ ರಾತ್ರಿ 7:45. 7:45. ಓಕೆ. ಹುಟ್ಟಿದ ಸ್ಥಳ ಯಾವುದು? ದಾವಣಗೆರೆ. ದಾವಣಗೆರೆ. ಏನ್ ಪ್ರಶ್ನೆ ಇತ್ತು? ಅದು ವಿದ್ಯಾಭ್ಯಾಸದ ಬಗ್ಗೆ ಮೇಡಮ್. ಚೆನ್ನಾಗಿ ಓದ್ತಾನೆ, ಒಂದೊಂದ್ಸಲ ತುಂಬಾ ಸೋಮಾರಿತನ ಮಾಡ್ತಾನೆ. ಮುಂದೆ ಎಜುಕೇಶನ್ ಬಗ್ಗೆ ಮತ್ತೆ ಮುಂದಿನ ಇದ್ರ ಬಗ್ಗೆ ಕೇಳಬೇಕು. ಓಕೆ. ಗುರುಗಳಿದ್ದಾರೆ, ಗುರುಗಳ ಮಾತನಾಡಿ. ಮಕರ ರಾಶಿಯಲ್ಲಿ ಹುಟ್ಟಿದ್ದಾರೆ. ನಮಸ್ತೆ ಗುರುಜಿ, ಬಹಳ ಖುಷಿ ಆಯ್ತು ನಿಮ್ ಜೊತೆ. ಏನು ಖುಷಿ ಆಗುತ್ತೆ? ನಿಮ್ ಜೊತೆ ಲೈನ್ ಸಿಕ್ತಲ್ಲ, ಖುಷಿ ಏನಿದೆ ಇದ್ರಲ್ಲಿ? ಫ್ರೀ ಆಗಿ ಸಿಕ್ತು ಅಂತನಾ? ಇಲ್ಲ ಸರ್, ಫ್ರೀ ಆಗಿ ಸಿಕ್ತು ಅಂತ ಖುಷಿ. ಇದು ದುಡ್ಡು ಕೊಟ್ಟಿದ್ರೆ ಬೇಜಾರಾಗಿರೋದು. ಎಲ್ಲ ಗೊತ್ತ್ರಿ, ಬನ್ರಿ. ಫ್ರೀಯಾಗಿ ಸಿಕ್ಕಿದಕ್ಕೆ ಖುಷಿ ಆಗಿರೋದು. ನನ್ನ ಅಷ್ಟೊಂದು ಖುಷಿ ಇದ್ರೆ ನಮ್ಮ ಆಫೀಸ್ ಬರ್ತೀರಾ ಅಲ್ವಾ? ಗುರುಗಳನ್ನ ನೋಡ್ಲೇಬೇಕು ಅಂತ ಕಲಿಬೇಕು. ನಾನ್ ಆಯ್ತು, ಬರ್ಲಿ ಬಿಡ್ಲಿ, ಕಲೀರಿ. ನಿಮ್ಮ ಮಗನ್ ಜೊತೆ ಜ್ಯೋತಿಷ್ಯ ಕಲೀರಿ. ರಾಹು ದೇಶ ನಡೀತಾ ಇದೆ. 5ನೇ ಮನೆ. ಇಂಟೆಲಿಜೆನ್ಸ್ ಜಾಸ್ತಿ ಇದೆ. 5 ಅಂದ್ರೆ ಇಂಟೆಲಿಜೆನ್ಸ್ ಅಂತ ನಾವು ಖಂಡಿತ ಹೇಳ್ತೀವಿ. ಇಂಟೆಲಿಜೆನ್ಸ್ ಜಾಸ್ತಿ ಇದೆ. ಆ ಇಂಟೆಲಿಜೆನ್ಸ್ ಜೊತೆ ಏನಾಗ್ಬಿಡುತ್ತೆ? ಸೋಂಬೇರಿತನ. ಕರೆಕ್ಟೇ ನೀವು ಹೇಳಿದ್ದು. 5-8 ಕಾಂಬಿನೇಷನ್ ಬಂದಿರತಕ್ಕಂತ ಗುರು, 5-12 ಕಾಂಬಿನೇಷನ್ ಬಂದಿರತಕ್ಕಂತ ಚಂದ್ರ. ಅವಾಗವಾಗ ಸೋಮವಾರ ಅವನ ಹೆಸರಲ್ಲಿ ಅಕ್ಕಿ ದಾನ ಮಾಡ್ತಾ ಬರ್ತಾ ಇದ್ರೆ ಸೋಂಬೇರಿತನ ಕಮ್ಮಿ ಆಗುತ್ತೆ. ಅವಾಗವಾಗ ಗುರುವಾರದ ದಿವಸ ಕಡಲೆಕಾಳನ್ನ ದಾನ ಮಾಡ್ತಾ ಇದ್ದಾಗ ಅದು ಕೂಡ ಸೋಂಬೇರಿತನ ಕಮ್ಮಿ ಮಾಡುತ್ತೆ. ಇಲ್ಲಿ ಕೇತುವಿನ ಕಾಂಬಿನೇಷನ್ ಅಲ್ಲಿ ಲಾಭವನ್ನು ತೋರಿಸ್ತಾ ಇದೆ. ಯಾಕಂದ್ರೆ 2ನೇ ಮನೆ, 4ನೇ ಮನೆ, 5ನೇ ಮನೆ, 11ನೇ ಮನೆ ಕಾಂಬಿನೇಷನ್ ಅಲ್ಲಿ ಕೇತು ಇರೋದ್ರಿಂದ 9 ಮುಖದ ರುದ್ರಾಕ್ಷಿ ಹಾಕೊಳಕ್ ಹೇಳಿ. ತುಂಬಾ ಅದ್ಭುತವಾಗಿ ಮಾಡ್ತಾರೆ. ಇಂಜಿನಿಯರಿಂಗ್ ಮಾಡ್ತಾರೆ, ಕಂಪ್ಯೂಟರ್ ಸೈನ್ಸ್ ಲೈನ್ಗೆ ಹೋಗ್ತಾರೆ, ಮೆಡಿಕಲ್ ಟ್ರೈ ಮಾಡ್ತಾರೆ, ಬಟ್ ಸ್ವಲ್ಪ ಕಷ್ಟ ಆಗಬಹುದು. ಒಳ್ಳೆದಾಗಲಿ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕೆ. ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ. ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಪ್ರೀತಿಯ ಸ್ವಾಗತ. ಗುರುಗಳೇ, ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ. ವೀಣಾ ಅವರು, ನಮಸ್ಕಾರ. ವೀಣಾ ಅವರೇ, ನಮಸ್ಕಾರ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಮಗಳ ಬಗ್ಗೆ ಕೇಳಬೇಕಾಯ್ತು. ಮಗಳ ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯವನ್ನ ತಿಳಿಸಿ. 12/12/2007. ಸಂಜೆ 6:25 ಬೆಂಗಳೂರು ಮೇಡಮ್. ಓಕೆ. ಏನ್ ಪ್ರಶ್ನೆ ಇತ್ತು? ಎಜುಕೇಶನ್ ಬಗ್ಗೆ. ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ನಮಸ್ಕಾರ ಗುರುಜಿ. ಅವಳ ಎಜುಕೇಶನ್ ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ. ಈ ಕಾಮರ್ಸ್ ತಗೊಂಡಿದ್ದಾರೆ. ಒಳ್ಳೆದಾಗ್ಲಿ. ನೀವು ಮತ್ತೆ ನಿಮ್ಮ ಮಗಳು ಸೇರಿ ಜ್ಯೋತಿಷ್ಯ ಕಲೀರಿ. ಬರೀ ಎಜುಕೇಶನ್ ಅಲ್ಲ, ಮುಂದೆ ಮದುವೆ, ಹಾಗೆ ಯಾವ ರೀತಿ ಒಬ್ಬ ಬರ್ತಕ್ಕಂಥ ಹುಡುಗನ್ನ ಸೆಲೆಕ್ಟ್ ಮಾಡ್ಕೋಬಹುದು, ಅವರ ಕಾಂಬಿನೇಷನ್ ನೋಡ್ಕೋಬಹುದು. ಅವೆಲ್ಲನೂ ಹೆಲ್ಪ್ ಆಗುತ್ತೆ. ಮುಂದೆ ಪ್ರಮೋಷನ್, ಗಿಮೋಷನ್ ಮತ್ತೆ ನಿಮ್ಮ ಆರೋಗ್ಯ ಎಲ್ಲನೂ ನೋಡ್ಕೋಬಹುದು. ಸಣ್ಣ ಮೊತ್ತದಲ್ಲಿ ಜ್ಯೋತಿಷ್ಯ ಹೇಳ್ಕೊಡ್ತಾ ಇದೀವಿ, ಕಲೀರಿ. ಇದೊಂದು ವಿದ್ಯೆಯ ಒಂದು ವಿಚಾರದಲ್ಲಿ ಈ ಕಾರ್ಯಕ್ರಮ ಮಾಡ್ತೀವಿ. ಚಂದ್ರ ಮತ್ತೆ ಗುರು ಎರಡೂ ಇರೋದ್ರಿಂದ ಗಜಕೇಸರಿ ಯೋಗ ಫಾರ್ಮ್ ಆಗಿದೆ. ಹಾಗೆ ಇಲ್ಲಿ ಉತ್ತರಾಷಾಢ ನಕ್ಷತ್ರ, ಧನುರ್ ರಾಶಿ. ಸದ್ಯಕ್ಕೆ 2023ಕ್ಕೆ ಚಂದ್ರ ಮುಗಿದು ಮಂಗಳ ಪ್ರಾರಂಭವಾಗಿದೆ.
9 ಮತ್ತೆ 6 ಮತ್ತೆ 10 ಮತ್ತೆ 6 ಬಂದಿರೋದ್ರಿಂದ MBA ಮಾಡೋದು ಸೂಕ್ತ ಅನ್ಸುತ್ತೆ. MBA ಫಿನಾನ್ಸ್ BCom ಮಾಡ್ತಾ ಇದ್ರೆ ಏನೋ ಹೇಳಿದ್ರಿ ಇವಾಗ, ಅದು ಮುಗಿದ ಮೇಲೆ MBA ಮಾಡೋದು ಬಹಳ ಚೆನ್ನಾಗಿ ಅವ್ರಿಗೆ ಒಗ್ಗು ಬರುತ್ತೆ. ಮತ್ತೆ ರಾಹು ಕೂಡ 9-10 MBA ಫಿನಾನ್ಸ್ ಅಂಡ್ HR ಹ್ಯೂಮನ್ ರಿಸೋರ್ಸ್ ಖಂಡಿತ ಅವ್ರಿಗೆ ಕೆಲಸ ವೃತ್ತಿಯಲ್ಲಿ ಒಳ್ಳೇದಾಗುತ್ತೆ. ಜ್ಯೋತಿಷ್ಯ ಕಲೀರಿ, ಇನ್ನೂ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಇನ್ನೂ ನಾವು ಡೆವಲಪ್ಮೆಂಟ್ ಮಾಡ್ಕೊಳ್ಳೋದು ಅಂತ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕೆ. ಹಾಗೆ ವೀಕ್ಷಕರೇ, ನೀವು ಕೂಡ ಪ್ಲೇಸ್ಟೋರ್ ನಲ್ಲಿ ಆಸ್ಟ್ರೋಲೈಟ್ ಆಪ್ ನ ಡೌನ್ಲೋಡ್ ಮಾಡ್ಕೋಬಹುದು. ನುರಿತ 500ಕ್ಕೂ ಅಧಿಕ ಪಂಡಿತರ ಬಳಿ ನಿಮ್ಮ ಜಾತಕವನ್ನ ತಿಳ್ಕೊಳ್ಬಹುದು. ಅದರ ಕುರಿತಾದ ಒಂದು ವಿಟಿ ಇದೆ, ಬನ್ನಿ ನೋಡ್ಕೊಂಡ್ ಬರೋಣ. ನೀವು ಗೌರ್ಮೆಂಟ್ ಜಾಬ್ ಹುಡುಕ್ತಾ ಇದ್ದೀರಾ? ನಿಮ್ಮ ಹಣೆ ಬರದಲ್ಲಿ ಗೌರ್ಮೆಂಟ್ ಜಾಬ್ ಅದನೋ ಇಲ್ಲ ಅಂತ ತಿಳ್ಕೋಬೇಕಾ? ದಶಾ ಭುಕ್ತಿಗಳ ಮೂಲಕ ನಿಮ್ ಗೌರ್ಮೆಂಟ್ ಜಾಬ್ ಅದ ಅಂತ ಇಲ್ಲ ಅಂತ ತಿಳ್ಕೋಬೇಕಂದ್ರ ಇವಾಗಲೇ ನೀವು ಪ್ಲೇಸ್ಟೋರ್ಗೆ ಹೋಗಿ ಆಸ್ಟ್ರೋಲೈಟ್ ಆಪ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ಕುಂಡಲಿಯಲ್ಲೇ ಎಲ್ಲ ರಹಸ್ಯ ತುಂಬಿದೆ. ಅದನ್ನ ತಿಳ್ಕೋಬೇಕಾ? ಹಿಂದೆ ಡೌನ್ಲೋಡ್ ಮಾಡಿ ಆಸ್ಟ್ರೋಲೈಟ್ ಆಪ್. ನಿಮ್ದು ಮೊದಲ ಕರೆ ಫ್ರೀ ಅದ. ನಿಮ್ಮ ಪಂಡಿತ್ ಸ್ಮಿತಾ. ಧನ್ಯವಾದಗಳು. ವೀಕ್ಷಕರೆಲ್ಲರೂ ಕೂಡ ಆದಷ್ಟು ಬೇಗ ಆಸ್ಟ್ರೋಲೈಟ್ ಆಪ್ ನ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳ್ತಾ, ಗುರುಗಳೇ, ನಾವು ಕಾರ್ಯಕ್ರಮದ ಶುರುವಾತ್ನಲ್ಲೇ ಹೇಳಿದ್ವಿ, ಮಕ್ಕಳು ತುಂಬಾ ಜನ ಓದಲ್ಲ, ಆಲಸ್ಯ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಇವಾಗ ಒಂದು ಪುಸ್ತಕವನ್ನ ಯಾವ ದಿಕ್ಕಿನಲ್ಲಿ ಇಟ್ರೆ ಅವರಿಗೆ ಓದೋದಕ್ಕೆ ಇಷ್ಟ ಆಗತ್ತೆ ಅನ್ನೋದನ್ನ ತಿಳಿಸ್ಕೊಡಿ. ನೋಡಿ, ಸಾಮಾನ್ಯವಾಗಿ ದಿಕ್ಕುಗಳಲ್ಲಿ 4 ದಿಕ್ಕು ಅಂತ ಹೇಳ್ತಾರೆ: ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಸಾಂಕೇತಿಕವಾಗಿ ನಮಗೆ ಪೂರ್ವ ಮತ್ತೆ ಪಶ್ಚಿಮ ದಿಕ್ಕುಗಳು ಇಲ್ಲ, ಆಕ್ಚುಲಿ ಇಲ್ಲ. ಯಾಕಂದ್ರೆ ಭೂಮಿ ಸುತ್ತಾ ಇದೆ, ಸುತ್ತೋದ್ರಿಂದ ನಮಗೆ ಈಸ್ಟ್ ವೆಸ್ಟ್ ಬರಲ್ಲ. ಬಟ್ ಆದ್ರೆ ಒಂದು ಡೈರೆಕ್ಷನ್ ನಾರ್ತ್ ಸೌತ್ ಮಾತ್ರ ಯಾವಾಗಲೂ ಪರ್ಮನೆಂಟ್ ಆಗಿರುತ್ತೆ. ಅದಕ್ಕೆ ಉತ್ತರದ ಬಗ್ಗೆ ಜಾಸ್ತಿ ಹೇಳ್ತಾ ಇರ್ತಾರೆ. ಹಾಗೆ ಉತ್ತರದಲ್ಲಿ ಭಾರ ಇರಬಾರ್ದು, ಯಾಕಂದ್ರೆ ಉತ್ತರ ತಲೆಯ ಒಂದು ಭಾಗದಲ್ಲಿ ಅಂತ ಹೇಳ್ತೀವಿ, ತಲೆಯ ಭಾಗದಲ್ಲಿ ಅಂತ ಹೇಳ್ತೀವಿ. ನಮಗೆ ಆಸಕ್ತಿ ಇರ್ತಕ್ಕಂಥದ್ದು, ಅಂದ್ರೆ ಆಸೆ ಬರ್ತಕ್ಕಂಥದ್ದು, ಓದಬೇಕು ಆಸೆ ಬರಬೇಕು ಅಂದ್ರೆ ಹೃದಯದಿಂದ ಬರಬೇಕು. ಇಂಟ್ರೆಸ್ಟ್ ಸ್ಟಾರ್ಟ್ಸ್ ಫ್ರಮ್ ದಿ ಹಾರ್ಟ್ ಅಂತ ಕರೀತಾರೆ. ಆ ಹೃದಯ ಭಾಗ ಸ್ವಲ್ಪ ನಮ್ಮ ಎಡಭಾಗದಲ್ಲಿ ಇರುತ್ತೆ. ಸೊ ನಾವು ಕಾಲಪುರುಷ ಅಂತ ತಗೊಂಡಾಗ, ವಾಸ್ತು ಪ್ರಕಾರ ಕಾಲಪುರುಷ ಅಂತ ತಗೊಂಡಾಗ ಅವನ ಒಂದು ಎಡಭಾಗದಲ್ಲಿ ಎಡಗೈ, ಎಡಭಾಗ, ಎಡತೊಡೆ ಮತ್ತೆ ಎಡಭಾಗದ ಒಂದು ದೇಹ ಪಶ್ಚಿಮಕ್ಕೆ ಬಂದಿರತಕ್ಕಂಥದ್ದು. ನಿಮ್ಮ ಮಕ್ಕಳ ಪುಸ್ತಕವನ್ನ ನೀವೊಂದು ಕಾಂಪಾಸ್, ನಿಮ್ಮ ಮನೆಯ ಮಧ್ಯದಲ್ಲಿ ಒಂದು ಕಾಂಪಾಸ್ ಇಟ್ಬಿಟ್ಟು, ಮಧ್ಯದಲ್ಲಿ ಅಂದ್ರೆ ನಿಮ್ಮ ಮನೆ ಯಾವುದೇ ಒಂದು ಬಾಡಿಗೆ ಮನೆ ಆಗಿರ್ಬೋದು, ಸ್ವಂತ ಮನೆ ಆಗಿರ್ಬೋದು, ಮೊಬೈಲಲ್ಲಿ ಇವತ್ತೆಲ್ಲರಿಗೂ ಕೂಡ ಒಂದು ಕಾಂಪಾಸ್ ಸಿಗುತ್ತೆ, ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಕಾಂಪಾಸ್ ಇಟ್ಕೊಂಡು ನಿಮ್ಮ ನಾರ್ತ್ 0 ಡಿಗ್ರಿ ಮಾಡ್ಕೋಬೇಕು, ಅದು ಅಲೈನ್ಮೆಂಟ್ ಮಾಡ್ಕೋಬೇಕು ಕರೆಕ್ಟಾಗಿ. ನಾರ್ತ್ 0 ಡಿಗ್ರಿ ಮಾಡಿಕೊಂಡು ವೆಸ್ಟ್ ಡೈರೆಕ್ಷನ್ ಯಾವ್ದು ಸಿಗುತ್ತೋ ನಿಮಗೆ, ಅಂದ್ರೆ ಪಶ್ಚಿಮದ ಡೈರೆಕ್ಷನ್ ಯಾವ್ದು ಸಿಗುತ್ತೋ ಆ ಪಶ್ಚಿಮದ ಡೈರೆಕ್ಷನ್ ಅಲ್ಲಿ ಎಲ್ಲ ಪುಸ್ತಕವನ್ನ, ನೀವು ಯಾರು ಓದ್ತೀರಾ, ನೀವು ಕಾದಂಬರಿ ಬರೆಯೋರು ಅಥವಾ ಲೇಖನ ಬರೀತಕ್ಕಂಥವ್ರು ಅಥವಾ ಕತೆ ಬರೆಯೋರು ಅಥವಾ ಕವನ ಬರೆಯೋರು, ಹಾಡು ಬರೆಯೋರು, ಅನೇಕರನ್ನ ನಾವು ಸಜೆಸ್ಟ್ ಮಾಡಿದಾಗ ಬಹಳಷ್ಟು ಬದಲಾವಣೆ ಆಗಿದೆ, ಇಂಟ್ರೆಸ್ಟ್ ಜಾಸ್ತಿ ಬಂದಿದೆ ಅಂತ ಹೇಳ್ತಾರೆ ಆ ದಿಕ್ಕಿನಲ್ಲಿ, ಆ ಭಾರದ ಒಂದು ದಿಕ್ಕಿನಲ್ಲಿ. ಸೊ ಯಾರ್ಯಾರು ಆಸಕ್ತಿ ಬರಬೇಕು ಓದಕ್ಕೆ, ಓದು ಚೆನ್ನಾಗಿ ಹೃದಯಕ್ಕೆ ಹತ್ಕೋಬೇಕು, ತಲೆಗೆ ಹತ್ಕೊಳ್ಳೋದು ಒಂದಾಯ್ತು ಅಂದ್ರೆ ಪುಸ್ತಕದಿಂದ ಮಸ್ತಕಕ್ಕೆ ಹೋಗಬೇಕು ಅಂತ ಹೇಳ್ತಾರೆ ಯಾವಾಗಲೂ ಕೂಡ. ಸೊ ಆ ಪುಸ್ತಕದಿಂದ ಮಸ್ತಕಕ್ಕೆ ಪಶ್ಚಿಮ ದಿಕ್ಕು ಅಂದ್ರೆ ವೆಸ್ಟ್ ಡೈರೆಕ್ಷನ್, ಎಕ್ಸಾಕ್ಟ್ ವೆಸ್ಟ್ ಡೈರೆಕ್ಷನ್ ಅಲ್ಲಿ ಯಾವ್ದಾದ್ರು ರೂಮ್ ಇದ್ರೆ ಅಥವಾ ಯಾವ್ದಾದ್ರು ಒಂದು ಸಣ್ಣ ಕೊಠಡಿ ಇದ್ರೆ ಅಥವಾ ಹಾಲ್ ಮಾತ್ರ ಬಂದಿದ್ರೆ ಆ ದಿಕ್ಕಿನಲ್ಲಿ ಪುಸ್ತಕವನ್ನು ಇಟ್ಟು ಆ ದಿಕ್ಕಿನಲ್ಲಿ ಪೂರ್ವಕ್ಕೆ ದಿಕ್ಕು ಮಾಡೋ ಅಥವಾ ಉತ್ತರಕ್ಕೆ ದಿಕ್ಕು ಮಾಡೋ ಓದ್ಕೊಳ್ತಕ್ಕಂಥದ್ದು ಖಂಡಿತ ಸಾಕಷ್ಟು ಬದಲಾವಣೆ ನೀವು ಕಂಡುಕೊಳ್ತೀರಾ. ಆ ಒಂದು ಜಾಗದಲ್ಲಿ ಪುಸ್ತಕವನ್ನ ಇಡಿ ಅಂತ ಹೇಳಿ ಸಜೆಸ್ಟ್ ಮಾಡ್ತೀವಿ. ಗುರುಗಳೇ, ಖಂಡಿತವಾಗ್ಲೂ ಈ ಒಂದು ಟಿಪ್ಸ್ ಎಲ್ಲರಿಗೂ ಹೆಲ್ಪ್ ಆಗುತ್ತೆ, ಎಲ್ಲಾ ಸ್ಟೂಡೆಂಟ್ಸ್ಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಧನ್ಯವಾದಗಳು, ಈ ಒಂದು ಸೂಪರ್ ಆಗಿರುವಂತ ಟಿಪ್ಸ್ ನ ನಮಗೆ ತಿಳಿಸ್ಕೊಟ್ಟಿದ್ದೀರಿ. ಹಾಗೆ ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಉಮಾ. ಉಮಾ, ಎಲ್ಲಿಂದ ಕರೆ ಮಾಡ್ತಿರೋದು ಉಮಾ ಅವರು? ಮಂಡ್ಯದಿಂದ. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಹಲೋ ಹಲೋ. ಉಮಾ ಅವ್ರೆ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಮಗಳ ಬಗ್ಗೆ ಮೇಡಮ್. ನಿಮ್ಮ ಮಗಳ ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯವನ್ನ ತಿಳಿಸಿ. 5/7/2005. 5/7/2005 ಅಲ್ವಾ? ಹುಟ್ಟಿದ ಸಮಯ ಮಧ್ಯಾಹ್ನ 1:30. ಮಧ್ಯಾಹ್ನ 1:31. 32 ಪ್ರಶ್ನೆ ಹೋಗ್ಬೇಕು ಅನ್ಸುತ್ತೆ. ಗುರುಜಿ ಹೇಳ್ಬಿಟ್ಟು ಕೇಳ್ತೀನಿ.
ಓಕೆ, ನೀವು ಪ್ರಶ್ನೆ ಒಂದು ಸಂಖ್ಯೆಯನ್ನ ಸೆಲೆಕ್ಟ್ ಮಾಡಿ 1ರಿಂದ 249. ಅವ್ರು ಯಾವ ತರ ಹೇಳ್ತಾರೆ ಇದ್ರ ಬಗ್ಗೆ ನಾನು ಮಾತಾಡ್ಬಿಟ್ಟು ಕೇಳ್ಕೊತೀನಿ. ಆಯ್ತು, ಪ್ರಶ್ನೆ ಕೇಳಮ್ಮ. ಆಯ್ತು, ನಾನೇ ಹೇಳ್ತೀನಿ. ನಮ್ದು ಮಗಳ ಎಜುಕೇಶನ್ ಬಗ್ಗೆ ನಮ್ಗೆ ಇಂಟ್ರೆಸ್ಟ್ ಜಾಸ್ತಿ, ಅದಕ್ಕೋಸ್ಕರ ನಾವು ಇದ್ ಮಾಡ್ತಾ ಗುರುಗಳೇ. ಅಲ್ಲ, ನೀವು ಸ್ವಲ್ಪ ಸಮಾಧಾನ, ನಿಮ್ಮ ಬರೀ ಉಸಿರ ಎದೆ ಉಸಿರು ಏನು ಉಸಿರ ಕೇಳಿಸ್ತಾ ಇದೆ. ಅವಳಿಗೆ ಎಜುಕೇಶನ್ ಬಗ್ಗೆ ಚೆನ್ನಾಗಿ ಓದ್ತಾರೆ ಇದ್ ಮಾಡ್ತಾರೆ, ಆದ್ರೂ ಅವಳು ಸ್ವಲ್ಪ ಏನೋ ಇದ್ದಾಳೆ, ಅದನ್ನ ಬಿಟ್ಟು ಎಜುಕೇಶನ್ ಕಡೆ ಗಮನ ಕೊಡ್ಬೇಕು ಗುರುಜಿ. ಅದೇ ಏನ್ ಯಾವ ಹುಡುಗನ ಅವೆಲ್ಲ ಮರ್ತು ಎಜುಕೇಶನ್ ಕಡೆ ಗಮನ ಕೊಟ್ಟು ಓದೋರು ತುಂಬಾ ಗ್ಲಾಟಿನೇ ಮಾಡ್ಬಿಟ್ಲು. ನಾನು ಓದ್ತೀನಿ ಅನ್ಕೊಬಿಟ್ಟಿದ್ರೆ ಹಂಗೆ ನಾನು ಓದಲ್ಲ ನೋಡಿ ನಿಮ್ಗೆ ಬೀದಿ ನಿಲ್ಲಿಸ್ತೀನಿ ಹಂಗೆ ಜೋರ ಗ್ಲಾಟಿನೇ ಮಾಡ್ಬಿಟ್ಲು ಗುರುಗಳೇ. ಅದು ಇದು ಬಗ್ಗೆ ವಿಚಾರಿಸಿದ್ರೆ ಅದ್ ಯಾವ ತರ ಅಂತ ನಮ್ಗೆ ಗೊತ್ತಾಯ್ತಾ ಇಲ್ಲ. ಈ ತರ ಹೋಗ್ತಾಳ ಆನ್ಲೈನ್ ಹೋಗ್ತಾ ಅನ್ನೋದು ನಮ್ಗೆ ಡೌಟ್ ಆಗ್ಬಿಟ್ಟಿದೆ ಗುರುಗಳೇ. ರೇಡಿಯೋ ಹೇಳ್ದಂಗೆ ಹೇಳ್ತಾ ಇದ್ದೀರಾ. 1 to 241 ನಂಬರ್ ಹೇಳಿ. 108 ಗುರುಗಳೇ. 108 ಪ್ರಶ್ನಾಶಾಸ್ತ್ರಕ್ಕೆ ಹೋಗೋಣ. ಎಜುಕೇಶನ್ ಹಾಕಿ ನೋಡೋಣ ಏನ್ ನಡೀತಾ ಇದೆ ಎಜುಕೇಶನ್ ಅಲ್ಲಿ. ಈಗ ಗುರುವಿನ ಒಂದು ದಶದಲ್ಲಿ ಪ್ರಶ್ನೆ ಕೇಳಿದ್ದೀರಾ. ಫಸ್ಟ್ ಕಸ್ಪಲ್ ನೋಡೋಣ. ಕಸ್ಪಲ್ಲು ಮಗಳು 5ನೇ ಮನೆ ಗುರು ರೆಟ್ರೋಗ್ರೇಡ್ ಬಂದಿದೆ. ಎಜುಕೇಶನ್ ಸೂರ್ಯ 4ನೇದು ಬಂದಿದೆ. ಸೊ ಫಸ್ಟ್ ನಾವು ಗುರುನ ಹೋಗಿ ನೋಡಿದಾಗ ಗುರು ಏನ್ ಹೇಳುತ್ತೆ ಅದ್ರ ಮೇಲೆ ಹೋಗುತ್ತೆ. ನೀವು ಸಮಾಧಾನವಾಗಿದ್ರೆ ಅವ್ರು ಬಿಟ್ಬಿಡ್ತಾರೆ. ನೀವು ಹಾರಾಡಿದ್ರೆ, ಮಂಡ್ಯದವ್ರಲ್ವ ನೀವು, ಊರಿಗೆಲ್ಲ ಗೊತ್ತಾಗ್ಬಿಡ್ತದೆ. ಹೇಳಿದ್ ಕೇಳಿ. ನೀವು ಗೌಡ್ರಾ? ಮತ್ತೆ ಗೌಡ್ರು ಅಂದ್ರೆ ಸ್ವಲ್ಪ ಕಷ್ಟ, ಊರಿಗೆಲ್ಲ ಪುಕಾರ ಆಗುತ್ತೆ. ಸುಮ್ನೆ ಸೈಲೆಂಟ್ ಆಗಿರಿ. 100% ಹೇಳ್ತೀನಿ, ಈ ಜಾತಕದಲ್ಲಿ ಅವಳಿಗೆ ಅವ್ನು ಬೇಡ ಅಂತ ಬಿಟ್ಬಿಡ್ತಾರೆ. ನೀವ್ ಎಷ್ಟು ಮಾಡಕ್ ಹೋಗ್ತಿರೋ ಅಷ್ಟು ಅವ್ರು ಓಡೋಗಿ ಧರ್ಮಸ್ಥಳಕ್ಕೆ ಓಡೋಗ್ಬಿಡ್ತಾರೆ. ಆಮೇಲೆ ಬಿಡೋದಂತೂ ಗ್ಯಾರಂಟಿ. ಹಣೆ ಬರ ಇಲ್ಲಿ ನಮ್ಗೆ ಗೊತ್ತಿದೆ. 12-10 ಆಯ್ತಾ. 12 ನಾವು ಇಲ್ಲಿ ವಾಹಿನಿಲಿ ನಾನು ಹೇಳಕ್ಕಾಗಲ್ಲ ಏನಾಗುತ್ತೆ ಅಂತ, ಅದು ಸ್ವಲ್ಪ ಸೀಕ್ರೆಟ್. ಬಟ್ ನೀವು ಸೈಲೆಂಟ್ ಆಗಿದ್ದು ಬಿಟ್ರೆ 10ನೇದು ಆಕ್ಟಿವೇಟ್ ಆಗುತ್ತೆ, ಖಂಡಿತ ಚೇಂಜಸ್ ಆಗುತ್ತೆ. ಸುಮ್ಮನೆ ಇರಿ, ಆಗೋ ಟೈಮಲ್ಲಿ ಆಗನಮ್ಮ, ಈಗ ಓದ್ಕೋ. ನೀವು ಎಕ್ಸಾಜರೇಟ್ ಏನಾರು ಆದ್ರೆ ನೀವು ನಿಮ್ಮ ಯಜಮಾನರು ಅದೋ ಗತಿಗೆ ಹೋಗುತ್ತೆ, ಬೇಡ. ಮೊದಲನೇದು. 2ನೇದು ಕಸ್ಪಲ್ 7ನೇ ಮನೆ ನೋಡ್ತೀನಿ. 7ನೇ ಮನೆ ಕಸ್ಪಲ್ ರಾಹು ರೆಟ್ರೋಗ್ರೇಡ್ ಇದೆ. ರಾಹು ರೆಟ್ರೋಗ್ರೇಡು ಎಲ್ಲ ವಿಚಾರದಲ್ಲೂ ಸ್ವಲ್ಪ ಹೇಳುತ್ತೆ ನಿಮ್ಮ ಒಂದು ಆಪೋಸಿಟ್ ಪರ್ಸನ್ ಅಲ್ಲಿ. 6-2 ಇದು ಇವತ್ತಲ್ಲ ನಾಳೆ ಕಿತ್ತು ಹೋಗೋ ಕೇಸೆ. ಆಯ್ತು, ಟೈಮ್ ಬಂದಾಗ ನೋಡೋಣ. ವಯಸ್ಸಷ್ಟು ಹೇಳಿ ಅವ್ರಿಗೆ. ಆಗ್ಲಿ, ಒಂದ್ 5 ವರ್ಷ ಆಗ್ಲಿ, ಮುಗಿಸ್ಕೋ, ಓದ್ಕೋ, ಆಮೇಲೆ ನೋಡೋಣ. ನೀವು ಸೈಲೆಂಟ್ ಆಗಿ ಫ್ರೆಂಡ್ಲಿ ಆಗಿರಿ. ರಾಹುವಿನ ತತ್ವ ಬಂದಾಗ ನೀವು ಎಷ್ಟು ಫ್ರೆಂಡ್ ಆಗಿರ್ತೀರೋ, ನೀವು ಫ್ರೆಂಡ್ ಆಗ್ತೀರ, ಅವ್ರು ಕಟ್ಟಾಗ್ಬಿಡ್ತಾರೆ. ಇದು ನನ್ನ ಚಾಲೆಂಜ್, ಇದು ನಿಮ್ಗೆ ಅರ್ಥ ಆಯ್ತಾ? ಇದು ನಮ್ಮ ಚಾಲೆಂಜ್. ಸೈಲೆಂಟ್ ಆಗಿರಿ, ಇದು ಕಟ್ಟಾಗತ್ತೆ. ಇದು ಮದುವೆ ಆಗೋ ಕಾಂಬಿನೇಷನ್ಗಳು ಬೇರೆ, ಓಡೋಗೋ ಕಾಂಬಿನೇಷನ್ಗಳು ಬೇರೆ. ಇದು ಕಟ್ಟಾಗೋ ಕಾಂಬಿನೇಷನ್ ಏನು ಚಿಂತನೆ ಮಾಡ್ಬೇಕಾಗಿಲ್ಲ. ಎಕ್ಸಾಜರೇಟ್ ಮಾಡಿದ್ರು ಮದುವೆ ಆಗ್ಬಿಡ್ತದೆ, ಕಟ್ ಆಗೇ ಆಗುತ್ತೆ ಅವ್ರಿಬ್ರಲ್ಲೂ ಲೈಫಲ್ಲಿ. ಮದುವೆ ಆದ್ರೂ ಕೂಡ ಆಗಕ್ಕಿಂತ ಮುಂಚೆ ಕಟ್ಟಾಗಬೇಕು ಅಂದ್ರೆ ನೀವು ಸಮಾಧಾನ. ದಾನದಲ್ಲಿ ಶ್ರೇಷ್ಠ ದಾನ ಸಮಾಧಾನ. ಕೈಲಾಸಯಂತ್ರ ಸ್ಥಾಪನೆ ಮಾಡಿ, ಒಳ್ಳೇದಾಗುತ್ತೆ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕೆ. ಹಾಗೆ ನಮ್ಮ ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ. ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಪ್ರೀತಿಯ ಸ್ವಾಗತ. ಗುರುಗಳೇ, ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ಸಹನಾ. ಎಲ್ಲಿಂದ ಕರೆ ಮಾಡ್ತಿರೋದು? ಬೆಂಗಳೂರಿಂದ. ಸಹನಾ ಅವರೇ, ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಬಗ್ಗೆ. ನಿಮ್ಮ ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯವನ್ನ ತಿಳಿಸಿ. 14/5/2004. 2004. ಓಕೆ. ಹುಟ್ಟಿದ ಸಮಯ? 3 ಗಂಟೆ ಬೆಳಿಗ್ಗೆ. 3 ಗಂಟೆ ಎಕ್ಸಾಕ್ಟ್ 3 ಗಂಟೆನಾ? ಹೌದು. ಓಕೆ. ಹುಟ್ಟಿದ ಸಮಯ, ಸ್ಥಳ ಯಾವುದು? ಬೆಂಗಳೂರು. ಏನ್ ಪ್ರಶ್ನೆ ಇತ್ತು? ನನ್ನ ಎಜುಕೇಶನ್ ಬಗ್ಗೆ, ಕೆರಿಯರ್ ಬಗ್ಗೆ ಕೇಳಬೇಕಿತ್ತು. ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ನಮಸ್ಕಾರ. ಜಸ್ಟ್ ನಿಮಗೆ 20 years. ನೀವು ಎಷ್ಟೊಂದು ಸೈಡ್ ಕೋರ್ಸಸ್ ಅದೆಲ್ಲ ಮಾಡ್ಕೊಳ್ತೀರಾ. ಈ ಅಸ್ಟ್ರಾಲಜಿ ನಕ್ಷತ್ರ ನಾಡಿನೂ ಮಾಡ್ಕೊಳ್ಳಿ. ಯು ವಿಲ್ ಫೈಂಡ್ ರಿಯಲ್ ಡೈರೆಕ್ಷನ್ ಇನ್ ಯುವರ್ ಲೈಫ್. ನಾನು ನಿಮಗೆ ಫಸ್ಟ್ ಸಜೆಸ್ಟ್ ಮಾಡ್ತೀನಿ. ಕುಂಭರಾಶಿಯಲ್ಲಿ ಹುಟ್ಟಿದ್ದೀರಾ, ಪೂರ್ವ ಭಾದ್ರಪದ ನಕ್ಷತ್ರ. ಶನಿ ದಶೆ ನಡೀತಾ ಇದೆ. ಶನಿಯ ಕಾಂಬಿನೇಷನ್ 4-2-3. ಕಮ್ಯುನಿಕೇಶನ್ ವಿಚಾರದಲ್ಲಿ ಮತ್ತೆ ಫಿನಾನ್ಸ್ ವಿಚಾರದಲ್ಲಿ ಸ್ವಲ್ಪ ಹೋಗ್ಬೋದು. ಬಟ್ ಯಾವ ಲೈನ್ ಹೋಗ್ಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಅದು ಇದೆಯಾ ಇಲ್ವಾ ಅಂತ ಹೇಳ್ಬೋದು. ಸರ್, ನನಗೆ ಬ್ಯಾಂಕಿಂಗ್ ಫೀಲ್ಡ್ ಗೆ ಇಂಟ್ರೆಸ್ಟ್ ಇದೆ ತುಂಬಾ. ನಾನು ಅವಾಗಲೇ ಏನು ಹೇಳಿದೆ? ಕರೆಕ್ಟ್ ಆಗಿದೆ ಅಲ್ವಾ? ಅದ್ರಲ್ಲಿ ಕಮ್ಯುನಿಕೇಶನ್ ಅಂಡ್ ಫಿನಾನ್ಸ್ 2 ಇದೆ. ಕರೆಕ್ಟಾ? ಡೆಫಿನೆಟ್ಲಿ ಶನಿ ದೇಶದಲ್ಲಿ ಹೋಗ್ತೀರಾ. ಸ್ವಲ್ಪ ಪ್ರೈವೇಟ್ ಕಂಪನಿಲೇ ಟ್ರೈ ಮಾಡಿ. ಪ್ರೈಸ್ ವಾಟರ್ ಕೂಪರ್ಸು
ಅರ್ನ್ಸ್ಟ್ ಅಂಡ್ ಯಂಗು ಈ ರೀತಿ ಕಂಪ್ನಿಲೇ ಟ್ರೈ ಮಾಡಿ. ಓಕೆ, ಡೆಫಿನೆಟ್ಲಿ ನಿಮ್ಗೆ ಸಿಗುತ್ತೆ. ಹಾಗೆ ಬಲಗೈ ಮಧ್ಯದ ಬೆರಳಿಗೆ ಒಂದು ಬ್ಲೂ ಸಫೈರ್ ಧರಿಸ್ಕೊಳ್ಳಿ. ಎಕ್ಸಲೆಂಟ್ ಆಗಿದೆ. ಜ್ಯೋತಿಷ್ಯನು ಕಲಿಯಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಬರುತ್ತೆ, ಸೇರ್ತೀರಾ. ಒಳ್ಳೇದಾಗಲಿ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕೆ. ಹಾಗೆ ವೀಕ್ಷಕರೇ, ಇದೇ ತಿಂಗಳು 23ನೇ ತಾರೀಕಿಂದ ಜ್ಯೋತಿಷ್ಯ ಶಾಸ್ತ್ರದ ಆನ್ಲೈನ್ ತರಗತಿಗಳು ಪ್ರಾರಂಭವಾಗುತ್ತೆ. ಅದರ ಕುರಿತಾದ ಒಂದು ವಿಡಿಯೋ ಇದೆ, ಬನ್ನಿ ನೋಡ್ಕೊಂಡ್ ಬರೋಣ. ನೂತನ ತಂತ್ರಜ್ಞಾನದಲ್ಲಿ ಸಿದ್ಧಪಡಿಸಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮುಖಾಂತರ ಇಂದೇ ನಕ್ಷತ್ರ ನಾಡಿಯನ್ನು ಕಲಿಯಿರಿ. ಜಾತಕದಲ್ಲಿ ಲಗ್ನದ ಪ್ರಾಮುಖ್ಯತೆ ಮತ್ತು ಲೆಕ್ಕಾಚಾರ, ನಕ್ಷತ್ರಗಳ ಬಗ್ಗೆ ವಿವರಣೆ, ದಶಾಭುಕ್ತಿ ಲೆಕ್ಕಾಚಾರ, ಕಸ್ಪಲ್ ಬಗ್ಗೆ ವಿವರಣೆ, ಹಿಟ್ ಥಿಯರಿ, ಪುಷ್ಪುಲ್ ಥಿಯರಿ, ನಿಖರವಾದ ಪ್ರಶ್ನಾಶಾಸ್ತ್ರ, ಆರೋಗ್ಯ, ವಿದ್ಯಾಭ್ಯಾಸ, ಉದ್ಯೋಗ, ಹಣಕಾಸು, ವ್ಯಾಪಾರ, ಮದುವೆ, ಸಂತಾನ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳಲ್ಲಿ ದಶಾಭುಕ್ತಿ ಪ್ರಕಾರ ನಿಖರವಾಗಿ ಮಾಡಬಹುದಾದ ವಿಶ್ಲೇಷಣೆಯನ್ನು ಹೇಳಿಕೊಡಲಾಗುತ್ತದೆ. ಇದರ ಜೊತೆಯಲ್ಲಿ PDF ನೋಟ್ಸ್ ನೀಡಲಾಗುತ್ತದೆ. ನವೆಂಬರ್ 23ರಂದು ಪಂಡಿತ್ ದಿನೇಶ್ ಗುರುಜಿ ಅವರು ನಡೆಸಿಕೊಡುವ ನಮ್ಮ ನಕ್ಷತ್ರ ನಾಡಿ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಆದಷ್ಟು ಬೇಗ ಜ್ಯೋತಿಷ್ಯ ಶಾಸ್ತ್ರದ ಆನ್ಲೈನ್ ತರಗತಿಗೆ ಸೇರ್ಪಡೆ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಗುರುಗಳು ನಿಮಗೆ ಸಂಖ್ಯಾಶಾಸ್ತ್ರ, ವಾಸ್ತುಶಾಸ್ತ್ರ, ಜ್ಯೋತಿಷ್ ಶಾಸ್ತ್ರ ಜೊತೆಗೆ ಎಜುಕೇಶನ್ ರಿಲೇಟೆಡ್ ಆಗಿರ್ಬೋದು, ಹಾಗೆ ಮದುವೆ ರಿಲೇಟೆಡ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಿಮಗೆ ಗುರುಗಳು ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾ, ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ, ಮಾತಾಡಿಸ್ಬಿಡೋಣ. ನಮಸ್ಕಾರ. ನಮಸ್ತೆ ಮ್ಯಾಮ್. ನಿಮ್ಮ ಹೆಸರು? ಹೆಸರು ರೂಪಾ ಅಂತ. ರೂಪಾ ಅವರೇ, ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಮಗಳ ಬಗ್ಗೆ ಕೇಳ್ಬೇಕಿತ್ತು. ಮಗಳ ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯ ಗೊತ್ತಿದ್ಯಾ? ಹಾ, ನನ್ನ ಮಗಳ ಹೆಸರು ಅಭಿಜ್ಞಾ ಅಂತ. ಸೋಮವಾರ ರಾತ್ರಿ 1:09 ಕೊಟ್ಟಿದ್ದಾರೆ. ಹುಟ್ಟಿದ ಡೇಟ್ ಹೇಳಿ. 17ನೇ ತಾರೀಕು 1ನೇ ತಿಂಗಳು 2006. 17ನೇ ತಾರೀಕು ಜನವರಿ 2006. ಹೌದು. ಹುಟ್ಟಿದ ಸಮಯ 1:09 ಸೋಮವಾರ ರಾತ್ರಿ. ರಾತ್ರಿ 1:09. ಓಕೆ. ಹುಟ್ಟಿದ ಸ್ಥಳ ಯಾವುದು? ಶಿವಮೊಗ್ಗ. ಶಿವಮೊಗ್ಗ. ಏನ್ ಪ್ರಶ್ನೆ ಇತ್ತು? ಅವ್ರ ಮುಂದೆ ಇಂಜಿನಿಯರಿಂಗ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾಳೆ. ಅದ್ರ ಬಗ್ಗೆ ಕೇಳ್ಬೇಕಿತ್ತು. ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ನಮಸ್ಕಾರ. ನಮಸ್ತೆ ಗುರುಗಳೇ. ಬಹಳ ಕಮ್ಮಿ ಫೀಸ್ ಅಲ್ಲಿ ಜೀವನವನ್ನೇ ನೋಡ್ಕೊಳ್ತಕ್ಕಂತ ಒಂದು ಶಾಸ್ತ್ರವನ್ನ ಹೇಳ್ಕೊಡ್ತೀವಿ 15 ದಿವಸದಲ್ಲಿ. ನೀವು ನಿಮ್ಮ ಮಗಳು ಕೂತಿ ಅಥವಾ ನಿಮ್ಮ ಹಸ್ಬೆಂಡ್ ಕೂತ್ಕೊಂಡು ಅಥವಾ ಇನ್ನೊಬ್ರು ಯಾರು ಮಕ್ಕಳಿದ್ರು ಕೂತ್ಕೊಂಡು ಜ್ಯೋತಿಷ್ಯ ಕಲೀರಿ. ಅದ್ಭುತವಾಗಿರ್ತಕ್ಕಂಥ ಒಂದು ಜ್ಞಾನ ಅವ್ರಿಗೆ ಸಿಗುತ್ತೆ. ಯಾವ ಲೈನಲ್ಲಿ ಹೋಗ್ಬೇಕು, ಯಾವಾಗ ಏನಾಗುತ್ತೆ, ಎಷ್ಟು ಪರ್ಸೆಂಟೇಜ್ ತೆಗಿತೀವಿ, ಹೇಗೆ ಅದನ್ನ ವರ್ಕ್ ಮಾಡಬೇಕು ಅಂತ ಪ್ರತಿಯೊಂದು ಈ ರೀತಿ ನಮ್ಮ ಆ್ಯಪ್ ಕೊಡ್ತಕ್ಕಂಥದ್ದಲ್ಲಿ ಎಲ್ಲ ಹೇಳ್ಬಿಡುತ್ತೆ. ಈಗ ಸದ್ಯಕ್ಕೆ ಅವರ ರಾಶಿ ಬಂದ್ಬಿಟ್ಟು ಆಶ್ಲೇಷ ನಕ್ಷತ್ರ, ಕರ್ಕಾಟಕ ರಾಶಿ. ಹಾಗೆ ಇದು ನೋಡಿ, ಜ್ಯೋತಿಷ್ಯದಲ್ಲಿ ಏನಾಗ್ಬಿಡುತ್ತೆ, ಇದು ಯಾರೋ ದೇವಸ್ಥಾನದ ಅರ್ಚಕರು ಕಲಿಬೇಕು, ಪುರೋಹಿತರು ಕಲಿಬೇಕು ಅಂತ ಜನಗಳ ಮೈಂಡ್ ಅಲ್ಲಿ ಇದೆ. ಸುಳ್ಳು, ತಪ್ಪು. ನಿಮ್ಮ ಜೀವನ ನೀವು ಚೆನ್ನಾಗಿ ಮಾಡ್ಕೋಬೇಕು ಅಂದ್ರೆ ನೀವು ಓದ್ಕೊಳ್ಳಿ, ಇಲ್ಲ ಅಂದ್ರೆ ನಿಮ್ಮ ಜೀವನನ ಇನ್ನೊಬ್ರು ಯಾರೋ ಕೊಟ್ಟು ಅವನೇನ್ ಹೇಳ್ತಾನೆ ಕೇಳ್ಕೊಂಡು ಹೋಗ್ಬೇಕು, ಅದು ತಪ್ಪಾಗುತ್ತೆ. ಯಾಕಂದ್ರೆ ಸಾಕಷ್ಟು ಜನ ಜ್ಯೋತಿಷ್ಯ ಕಲ್ತೇ ಇಲ್ಲ. ನಾವೆಲ್ಲರಿಗೂ ಒಂದು ಎಕ್ಸಾಮ್ ಕೊಡ್ತೀನಿ ಬೇಕಾದ್ರೆ, ನಾನು ಎಲ್ಲಾ ಅರ್ಚಕರಿಗೂ ಒಂದು ಎಕ್ಸಾಮ್ ಕೊಡ್ತೀನಿ, ಎಕ್ಸಾಮ್ ಶೀಟು, ಎಲ್ಲ ಫೇಲ್ ಆಗ್ತಾರೆ ಗ್ಯಾರಂಟಿ. ಯಾಕಂದ್ರೆ ನಮ್ಗೆ ಚೆನ್ನಾಗಿ ಗೊತ್ತಿದೆ, ಅವ್ರು 4 ಗ್ರಹ ಹೇಳೋದು, ಶನಿ ಸರಿ ಇಲ್ಲ, ರಾಹು ಸರಿ ಇಲ್ಲ, ಕೇತು ಸರಿ ಇಲ್ಲ, ಮಂಗಳ ಸರಿ ಇಲ್ಲ, ಇದಕ್ಕೆ ಪೂಜೆ ಮಾಡಿಸ್ಬಿಡಿ ಅಂತ ಹೇಳ್ತಾರೆ. ಇದನ್ನ 20 ವರ್ಷ ಬೇಕು ಅವ್ರು ಕಲಿಯಕ್ಕೆ. ಅದಕ್ಕೆ ಹೇಳ್ತಾ ಇರೋದು, ಇದರಲ್ಲಿ ಅತ್ಯಂತ ಹೈಯೆಸ್ಟ್ ಮೋಸ ದೇವರ ಹೆಸರಲ್ಲಿ ದೊಂಬರಾಟ ಆಡ್ತಾ ಇದೆ ಅಂತೇಳಿ ನಾನು 30 ವರ್ಷದಿಂದ ನಾನು ಅನಾಲಿಸಿಸ್ ಮಾಡಿ ನಾನೇ ಆ್ಯಪ್ ತಯಾರಿಸಿ ಒಂದು ಆಸ್ಟ್ರೋಲೈಟ್ ಡೌನ್ಲೋಡ್ ಮಾಡಿ ಬಂದಿರತಕ್ಕಂಥದ್ದು. ಇಲ್ಲಿ ಶುಕ್ರ ದಶ ನಡೀತಾ ಇದೆ. ಶುಕ್ರನ ಕಾಂಬಿನೇಷನ್ 3, 11 ಅಂತಂದಾಗ ಮತ್ತೆ 10 ಕಾಂಬಿನೇಷನ್ ಬಂದಾಗ ಇಂಜಿನಿಯರಿಂಗ್ ಮಾಡೇ ಮಾಡ್ತಾರೆ, ಟೆನ್ಷನ್ ಇಲ್ಲ. ಅದರಲ್ಲಿ ಈ ಡೆವಲಪರ್ ಅಂತ ಬರುತ್ತೆ, ಸಾಫ್ಟ್ವೇರ್ ಡೆವಲಪರ್ ಅಂತ ಬರುತ್ತೆ. 3rd house and 11th house ಈ ಸಾಫ್ಟ್ವೇರ್ ಡೆವಲಪರ್ ಆಗಿ ವರ್ಕ್ ಮಾಡ್ತಾರೆ, ಗ್ಯಾರಂಟಿ ಆಗುತ್ತೆ. ಹೋಗ್ಬನ್ನಿ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನು ಮಾಡಿದ್ದಕ್ಕೆ. ಹಾಗೆ ವೀಕ್ಷಕರು ಇನ್ನಷ್ಟು ಕರೆಯನ್ನ ಸ್ವೀಕರಿಸುತ್ತೇವೆ. ಗುರುಗಳು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕೂಡ ನೀಡುತ್ತಾರೆ. ಅದಕ್ಕಿಂತ ಮುಂಚೆ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ವೈಜ್ಞಾನಿಕ ಅನುಸಾರವಾಗಿ ಮುತ್ತು, ರತ್ನ, ಹರಳುಗಳು ಮತ್ತು ಕ್ರಿಸ್ಟಲ್ಗಳು
ಯಾವ್ದು ಹಾಕೊಂಡ್ರೆ ನಿಮ್ಗೆ ಶಕ್ತಿ ಕೊಡುತ್ತೆ, ಇದೆಲ್ಲ ಜಾತಕ ಅನುಸಾರವಾಗಿ ನೀವು ಪರಿಶೀಲನೆ ಮಾಡಿ ಹಾಕೊಂಡ್ರೆ ನಿಮ್ಗೆ ಒಳ್ಳೇದು. ಲಗ್ನ ಆಸ್ಟ್ರೋಲೈಟ್ ಆಪ್ ನ ಡೌನ್ಲೋಡ್ ಮಾಡ್ಕೋರಿ, ನಮ್ ಪಂಡಿತರ ಜೊತೆ ಮಾತಾಡ್ರಿ, ನಿಮಗೆ ಕರೆಕ್ಟ್ ಆಗಿ ಸಲಹೆ ಕೊಡ್ತಾರೆ ಯಾವ್ದು ಹಾಕೊಂಡ್ರೆ ನಿಮಗೆ ಒಳ್ಳೇದಾಗತ್ತ ಅಂತ. ಮೊದಲನೇ ಕಾಲ್ ನಿಮಗಾಗಿ ಫ್ರೀ ಅದ. ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಕೂಡ ಮತ್ತೊಮ್ಮೆ ನನ್ನ ಪ್ರೀತಿಯ ಸ್ವಾಗತ. ಈಗ ತಾನೇ ನಾವು ಆಸ್ಟ್ರೋಲೈಟ್ ಆಪ್ ನ ಒಂದು ಆಡ್ ಅನ್ನ ನೋಡ್ಕೊಂಡು ಬಂದ್ವಿ. ಆದಷ್ಟು ಬೇಗ ನೀವು ಕೂಡ ಪ್ಲೇ ಸ್ಟೋರ್ ನಲ್ಲಿ ಆಸ್ಟ್ರೋಲೈಟ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ನುರಿತ 500ಕ್ಕೂ ಅಧಿಕ ಪಂಡಿತರ ಬಳಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕೂಡ ಕಂಡುಕೊಳ್ಳಿ ಅಂತ ಹೇಳ್ತಾ, ಗುರುಗಳೇ ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ. ಯಲ್ಲಪ್ಪ ಅವರು ನಮಸ್ಕಾರ. ನಮಸ್ಕಾರ. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಮಗಳ ಬಗ್ಗೆ ಕೇಳಬೇಕು. ನಿಮ್ಮ ಮಗಳ ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯ ಗೊತ್ತಿದ್ಯಾ? ಗೊತ್ತಿದೆ. ಹೇಳಿ. 5/9/1999. 99. ಓಕೆ. ಹುಟ್ಟಿದ ಸಮಯ ರಾತ್ರಿ 12 ಗಂಟೆ. 12:30. 12:30 12 ಗಂಟೆನಾ? ಇಲ್ಲ, 12:30. 12:30. 12:30 ಪಕ್ಕ ಅದು ಕರೆಕ್ಟ್ ಅಲ್ವಾ? ಓಕೆ. ಹುಟ್ಟಿದ ಸ್ಥಳ ಯಾವುದು? ಬಳ್ಳಾರಿ. ಏನ್ ಪ್ರಶ್ನೆ ಇತ್ತು? ಮದುವೆ ಪ್ರಶ್ನೆ. ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. 4 ರಾತ್ರಿ 5 ಬೆಳಿಗ್ಗೆನಾ? 5 ರಾತ್ರಿ. 4 ರಾತ್ರಿ 5 5 ರಾತ್ರಿ ಅಂದ್ರೆ 6 ಆಗತ್ತೆ ಅಲ್ವೇನ್ರಿ? 12 ಗಂಟೆ ಆದ್ಮೇಲೆ 6 ಆಗುತ್ತೆ. ಏನ್ರಿ ನೀವೆಲ್ಲ ಏನ್ ಕೆಲಸ ಮಾಡ್ತೀರಿ? ಮಡಿವಾಳ್ರು ಅಂದ್ರೆ ಏನು? ಸರ್, ಬಟ್ಟೆ ಇದು ಇಸ್ತ್ರಿ ಮಾಡಿ ಇದು ಹೋಗ್ಯವರ? ಇಸ್ತ್ರಿ ಮಾಡೋದು. ಯಾವ ಊರಲ್ಲಿ ಮಾಡ್ತಾ ಇದ್ದೀರಾ? ಬಳ್ಳಾರಿಲಿ ಮಾಡ್ತಾ ಇದ್ದೀರಾ? 12 ಗಂಟೆ ಆದ್ಮೇಲೆ ದಿನಾಂಕ ಚೇಂಜ್ ಆಗುತ್ತೆ. ಅದೇ 6 ಗಂಟೆ. ಮಿಥುನ ರಾಶಿ ಪುನರ್ವಸು ನಕ್ಷತ್ರ. ಶನಿ ದಶ ನಡೀತಾ ಇದೆ. 3ನೇ ಮನೆ, 9ನೇ ಮನೆ, 10ನೇ ಮನೆ, 10ನೇ ಮನೆ, 11ನೇ ಮನೆ, ಮ್ಯಾರೇಜ್, ಭುಕ್ತಿ 2, 3, 3. ರಾಹು ಆದ ನಂತರ ಗುರುವಿನ ಕಾಂಬಿನೇಷನ್ 8 ಫೆಸಿಲಿಟಿ ಹೌಸು, 11 ಫೆಸಿಲಿಟಿ ಹೌಸು. ಈಗ ಶನಿ ಮತ್ತೆ ಬರ್ತಕ್ಕಂಥ 2024 ಏಪ್ರಿಲ್ ಆದ್ಮೇಲೆ, ಮುಂದಿನ ವರ್ಷ ಏಪ್ರಿಲ್ ಆದ್ಮೇಲೆ ಫೆಸಿಲಿಟೇಟರ್ ಹೌಸ್ ಗುರು ಬರ್ತಕ್ಕಂಥದ್ದು. ಏಪ್ರಿಲ್ ಆದ್ಮೇಲೆ ಮುಂದಿನ ವರ್ಷ ಎಂಡಿಗೆ ಮದುವೆ ಆಗುತ್ತೆ. ಒಳ್ಳೇದಾಗ್ಲಿ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕೆ. ಹಾಗೆ ನಮ್ಮ ಮುಂದಿನ ಕಾಲರ್ ಇದ್ದಾರೆ. ನಮಸ್ಕಾರ. ಹಲೋ. ನಮಸ್ಕಾರ. ನಿಮ್ಮ ಹೆಸರು? ಸಿದ್ದೇಶ್ ಅಂತ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಾಯ್ತು. ನಿಮ್ಮ ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯವನ್ನ ತಿಳಿಸಿ. 10/7/80. ಇದು ಬೆಳಗಿನ ಜಾವ 4:30 ಅಲ್ವಾ? ಹೌದೌದು. ಓಕೆ. ಹುಟ್ಟಿದ ಸ್ಥಳ ಯಾವುದು? ಅರಸೀಕೆರೆ. ಅರಸೀಕೆರೆ. ಓಕೆ. ಏನ್ ಸಮಸ್ಯೆ ಇತ್ತು? ಯಾವ ಪ್ರಶ್ನೆ ಕೇಳ್ಬೇಕಿತ್ತು? ನಮಗೆ ಸ್ವಲ್ಪ ಬಹಳ ತೊಂದರೆ ಆಗ್ತದೆ ಮೇಡಮ್, 4 ವರ್ಷದಿಂದ. ಅದಕ್ಕೋಸ್ಕರ ಕೇಳಬೇಕು. ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ನಮಸ್ಕಾರ. ನಮಸ್ಕಾರ ಗುರುಗಳೇ. ಡೇಟ್ ಎಷ್ಟು ಹೇಳಿದ್ ನೀವು? 10/7/80 ಗುರುಗಳೇ. 1980. ವೃಷಭ ರಾಶಿಯಲ್ಲಿ ಹುಟ್ಟಿದ್ದೀರಾ. ಮೃಗಶಿರ ನಕ್ಷತ್ರ. 2004ರಿಂದ 2020 ಗುರು. ಈಗ 2020ರಿಂದ ಶನಿ ದಶ ಸ್ಟಾರ್ಟ್ ಆಗಿದೆ. ಕೃಷಿ ವಿಚಾರದಲ್ಲಿ ಏನಾದ್ರು ಇದ್ರೆ ಮಾಡಿ, ಲ್ಯಾಂಡ್ ವಿಚಾರದಲ್ಲಿ ಏನಾದ್ರು ಇದ್ರೆ ಮಾಡಿ, ಕನ್ಸ್ಟ್ರಕ್ಷನ್ ವಿಚಾರದಲ್ಲಿ ಇದ್ರೆ ಏನಾದ್ರು ಮಾಡಿ. ಸೊ ಇದಕ್ಕಿಂತ ಮುಂಚೆ ಗುರುನಲ್ಲಿ ಅಷ್ಟು ಚೆನ್ನಾಗಿರ್ಲಿಲ್ಲ. ಏನ್ ಮಾಡ್ಕೊಂಡಿದ್ದೀರಾ? ನಾನು ಡ್ರೈವಿಂಗ್ ಮಾಡ್ಕೊಂಡಿದ್ದೀನಿ ಗುರುಗಳೇ. ಏನಾದ್ರು ಊರ್ ಕಡೆ ಜಮೀನು ಆಸ್ತಿ ಏನಾದ್ರು ಇದ್ರೆ ಮಾಡಿ. ಬರೇ ಡ್ರೈವಿಂಗು. ಓಕೆ. ಡ್ರೈವಿಂಗ್ ಅಲ್ಲೂ 4ನೇ ಮನೆನೂ ಹೆಲ್ಪ್ ಮಾಡುತ್ತೆ. 4ನೇ ಮನೆ ಈಸ್ ಆಲ್ಸೋ ಟ್ರಾವೆಲಿಂಗು. ಶನಿ ದಶ ಪ್ರಾರಂಭವಾಗಿದೆ. 2 ವರ್ಷದ ನಂತರ ನಿಮಗೆ ಅಭಿವೃದ್ಧಿ ಕಾಣ್ತೀರಾ. ಹೆಚ್ಚು ಹಣ ಸ್ವಲ್ಪ ಸಂಪಾದನೆ ಖಂಡಿತ ಮಾಡ್ತೀರಾ. ಒಂದು ಕೊರಳಲ್ಲಿ 7 ಮುಖದ ರುದ್ರಾಕ್ಷಿ ಹಾಕಿ, ಹಾಗೆ ಬಲಗೈ ಉಂಗುರದೊಳಗೆ ಒಂದು ರುದ್ರಾಕ್ಷಿ ಎಲ್ಲಿ ಸಿಗುತ್ತೆ ಅಂತ ಕೇಳ್ತಾರೆ. ಆಯ್ತು, ನಮ್ಮ ಆಫೀಸ್ಗೆ ಕಾಲ್ ಮಾಡಿ ಕೊಡ್ತಾರೆ. ಹಾಗೆ ಗೋಧಿ ದಾನ ಮಾಡಿ, ಒಳ್ಳೇದಾಗುತ್ತೆ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕೆ. ನಮ್ಮ ಮುಂದಿನ ಕಾಲರ್ ಯಾರು ಅಂತ ನೋಡೋಣ. ನಮಸ್ಕಾರ. ಹಲೋ. ನಮಸ್ಕಾರ. ನಿಮ್ಮ ಹೆಸರು? ಹಲೋ. ನಿಮ್ಮ ಹೆಸರು? ನಮ್ಮ ಮಗನ ಕೇಳ್ಬೇಕಾಗೈತ್ರಿ. ಅವ್ರ ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯ ಗೊತ್ತಿದ್ಯಾ? ಹೇಳ್ತೀನ್ರಿ. 24/4/1993. ಓಕೆ. ಹುಟ್ಟಿದ ಸಮಯ ಏನು?
ಶನಿವಾರ ಬೆಳಿಗ್ಗೆ 8:30 ರೀ ಮೇಡಮ್. 8:30 ಅಲ್ವಾ? ಹಾ 8:30 ರೀ. ಓಕೆ, ಹುಟ್ಟಿದ ಸ್ಥಳ ಯಾವುದು? ಏನ್ರಿ? ಹುಟ್ಟಿದ ಊರು ಯಾವುದು? ಊರು ಧಾರವಾಡ ರೀ. ಯಾವ ಊರು? ಬಿಜಾಪುರ ಜಿಲ್ಲಾ ರೀ, ಧಾರವಾಡ ರೀ, ಹಳ್ಳಿ. ಓಕೆ. ಏನ್ ಸಮಸ್ಯೆ ಇತ್ತು, ಏನ್ ಪ್ರಶ್ನೆ? ಉದ್ಯೋಗ ರೀ, ಸೆಕೆಂಡ್ ಇಯರ್ ಸಾಲ ಆಗ್ಯದ. ಎಲ್ಲಿ ಕೆಲ್ಸ ಸ್ಥಿರವಾಗಿ ಎಲ್ಲಿ ಒಂದು ಕೆಲ್ಸ ಹತ್ತಲ್ರಿ, ಕೆಲ್ಸ ಇಲ್ಲ. ಮತ್ತ ಮದ್ವಿನೂ ಆಗಿಲ್ರಿ, 30 ಏಜ್ ಆಯ್ತು. ಅದಕ್ಕೆ ಕೆಲ್ಸ ಯಾವಾಗ ಸಿಗ್ತದ, ಸೆಟ್ ಆಗ್ತದ. ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ಹೇಳಿ. ಹಲೋ ರೀ ಗುರುಗಳ. ನಮಸ್ಕಾರ. ರಾಹು ದೇಶ ನಡೀತಾ ಇದೆ. ಹ್ಞೂನ್ರಿ. ಏನ್ ಓದಿರೋದವ್ರು? ಸೆಕೆಂಡ್ ಇಯರ್ ಸೈನ್ಸ್ ಹಚ್ಚಿದ್ರಿ, ಒಂದ್ ವಿಷಯ ಹೋಗ್ಯದ್ರಿ, ತಕೊಂಡೇ ಇಲ್ರಿ ಅದನ್ನ. ಈಗ ನಿಮ್ಮೂರಲ್ಲೇ ಇದಾರಾ? ಹಾ, ಇಲ್ಲೇ ಅದಾರ್ರಿ. ಯಾವ್ದಾದ್ರು ಅಂಗಡಿ ಹಾಕೊಡ್ಬೇಕು ನೀವು. ಯಾವಾದ್ರಿ? ಯಾವ್ದು ಇಲ್ಲ, ಯಾವ್ದಾದ್ರು ಅಂಗಡಿ ಅಂತ ನಾನೇ ಹೇಳಿದ್ದು. ಯಾವ ಅಂಗಡಿ ನಾನೇ ಹೇಳ್ತಾ ಇದ್ದೆ. 7ನೇ ಮನೆ 11ನೇ ಮನೆ ಇವರಿಗೆ ಅಂಗಡಿಯಿಂದ ಒಂದು ಕಡೆ ಕುತ್ಕೊಂಡು ಸಣ್ಣ ವ್ಯಾಪಾರ ಮಾಡ್ತಕ್ಕಂತ ಒಂದು ವಿಚಾರ. ಕಿರಾಣಿ ಅಂಗಡಿ ಯಾರು ಹಾಕಿ, ಪಾನ್ ಬೀಡಾರು ಹಾಕಿ, ಸಿಗರೇಟ್ ಅಂಗಡಿ ಯಾರು ಹಾಕಿ, ಸಣ್ಣದಾಗಿ ಅಡಿಗೆ ಮಾಡಕ್ ಬಂದ್ರೆ ಅವ್ರಿಗೆ ಒಂದು ಹೋಟ್ಲಾರ, ಸಣ್ಣ ಹೋಟ್ಲು, ಎಲ್ಲ ಸಣ್ಣದ್ರಲ್ಲಿರ್ಬೇಕು. ಹಾಕಿದ್ರೆ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಲಾಭ ಬರ್ತದೆ. ಚಿಕ್ಕದಾಗಿರ್ತಕ್ಕಂಥ ಅಂಗಡಿ ಇವರಿಗೆ ಲಾಭಕಾರಿ ತರುತ್ತೆ. ಅರ್ಥ ಆಯ್ತಾ? ಸೊ ಇಲ್ಲಿ ಬಲಗೈ ಕಿರುಬೆರಳಿಗೆ ಒಂದು ಎಮರಾಲ್ಡ್ ಹಾಕೊಳ್ಳಕ್ಕೆ ಸಜೆಸ್ಟ್ ಮಾಡ್ತೀನಿ. 8 ಮುಖದ ರುದ್ರಾಕ್ಷಿ ಹಾಕ್ತೀನಿ. ಅವನೊಂದು ಕೆಲಸ ಹಚ್ಚಿ, ಕೆಲಸ ಸ್ವಲ್ಪ ಕಷ್ಟ, ಒಂದು ಸಣ್ಣ ಅಂಗಡಿ ಯಾವ್ದಾದ್ರು ನೋಡಿ, ಒಂದು ಜೆರಾಕ್ಸ್ ಅಂಗಡಿ ಯಾರಿರ್ಬೋದು, ಏನಾರ್ಬೋದು, ಹುಡುಕಿ ಖಂಡಿತ ಅದ್ರಲ್ಲಿ ಸಕ್ಸಸ್ ಆಗ್ತಾನೆ. ಅದೊಂದೇ ದಾರಿ ಇರೋದು, ಕೆಲಸಕ್ಕೆ ಹೋಗಲ್ಲ ಇವರು. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕೆ. ಗುರುಗಳೇ, ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ಅನುಕೂಲಕರ ಮಾಹಿತಿಯನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ಹಾಗೆ ಪ್ರತಿಯೊಬ್ಬರು ಕೂಡ ಜ್ಯೋತಿಷ್ಯ ಕಲೀರಿ. ಈಗ ತಾನೇ ಇವರೇನೋ ಹೇಳಿದ್ರು ನಮ್ಗೆ ಅವನಿಗೇನು ಬರಲ್ಲ ಅಂತ. ಅವ್ರಿಗೆ ರಾಹು ಅಲ್ಲಿ 7ನೇ ಮನೆ ಬಂದಿರೋದ್ರಿಂದ ಜ್ಯೋತಿಷ್ಯ ಕಲ್ತು ಕೂಡ ಅವ್ರು ಹಣ ಸಂಪಾದನೆ ಮಾಡಬಹುದು. ನೋಡಿ, ಇದು ಯಾರಿಗೂ ತಲೆಗೆ ಹೋಗ್ತಾ ಇಲ್ಲ. ಎಲ್ಲಾರು ಅದಚ್ಚಿ ಇದಚ್ಚಿ ಅಂತಾರೆ. ಎಷ್ಟೋ ಜನ ಲಕ್ಷಗಟ್ಲೆ ಮಾಡ್ತಾ ಇದಾರೆ. ನಮ್ಮ ಆಸ್ಟ್ರೋಲೈಟ್ ಅಲ್ಲಿ ಇದೇ ತರ ಬೇರೆ ಬೇರೆ ಕಂಪನಿಗಳಿದೆ. ಒಬ್ಬರೊಬ್ರು ಪಂಡಿತರು 1.5 ಲಕ್ಷ ತಿಂಗಳು ದುಡಿತಾ ಇದ್ದಾರೆ, 2 ಲಕ್ಷ ದುಡಿತಾ ಇದ್ದಾರೆ. ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ನಿಮ್ಮ ಜೀವನನೂ ನೋಡ್ಕೋಬಹುದು, ಹಣ ಸಂಪಾದನೆ ಮಾಡ್ಬೋದು. ಮಹಿಳೆಯರಾಗಿರ್ಬೋದು, ಅಥವಾ ಯುವಕರಾಗಿರ್ಬೋದು, ಅಥವಾ ಯಾರಾದ್ರೂ ಸೈಡ್ ಬಿಸ್ನೆಸ್ ಮಾಡಬೇಕು ಅನ್ನೋರು ಜ್ಯೋತಿಷ್ಯ ಕಲ್ತು ಅದರಿಂದ ಸಾಕಷ್ಟು ಸಂಪಾದನೆ ಮಾಡ್ಬೋದು. ಸಣ್ಣ ಫೀಸ್ ಇಲ್ಲಿ ಇನ್ವೆಸ್ಟ್ ಮಾಡ್ತೀರಾ, ಇದರ 100ರಷ್ಟು ನೀವು ವಾಪಸ್ ತಗೊಳ್ತೀರಾ. ಇದನ್ನ ಯಾರು ಮರಿಬೇಡಿ, ತಲೆಲಿಟ್ಕೊಳ್ಳಿ. ಇಲ್ಲ, ಕಲಿತೀನಿ, ಕಲ್ತು ನಾನು ದುಡ್ಡು ಮಾಡ್ತೀನಿ, ನನ್ನ ಜೀವನ ನೋಡ್ಕೊಳ್ತೀನಿ ಅಂತ ಒಂದು ಸಂಕಲ್ಪ ಮಾಡಿಕೊಂಡು 23ನೇ ತಾರೀಕು ಬನ್ನಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು ಗುರುಗಳೇ. ಹಾಗೆ ವೀಕ್ಷಕರೇ, ಮತ್ತೆ ನಾಳೆ ಬೆಳಿಗ್ಗೆ 7:30ಕ್ಕೆ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಸಿರಿಕನ್ನಡ ಚಾನೆಲ್ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮವನ್ನು ಮುಗಿಸುವಂತ ಸಮಯ. ನಮಸ್ಕಾರ.